ಒಂದು ಸ್ಪರ್ಶ ಸಾಕು ನನಗೆ, ನಿನ್ ಬಲವು ಬೇಕು ನನಗೆ. ನೀನಿದ್ದರೆ ಸದಾ ನನ್ ಜೊತೆಗೆ, ಎಲ್ಲ ಜಯಿಸುವೆ ನಿನ್ ಜೊತೆಗೆ. ಎಲ್ಲರೂ ಸೇರಿ ಒಂದು ಸ್ಪರ್ಶ ಸಾಕು ನನಗೆ, ನಿನ್ ಬಲವು ಬೇಕು ನನಗೆ. ನೀನಿದ್ದರೆ ಸದಾ ನನ್ ಜೊತೆಗೆ, ಎಲ್ಲ ಜಯಿಸುವೆ ನಿನ್ ಜೊತೆಗೆ. ಯೇಸುವೇ ಯೇಸುವೇ, ನಿನ್ ಪಾದ ಬಳಿ ಬರುವೆ. ಯೇಸುವೇ ಯೇಸುವೇ, ನಿನ್ ಪಾದ ಬಳಿ ಬರುವೆ. ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ. ಯೇಸುವೆ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ. ಹೆತ್ತವರು ನನ್ನ ತೊರೆದಾಗ, ಸ್ನೇಹಿತರು ನನ್ನ ಕೈ ಬಿಟ್ಟಾಗ, ಲೋಕವು ನನ್ನ ತೊರೆದಾಗ, ನಿಂದೆ ಅವಮಾನ ಬರುವಾಗ. ಹೆತ್ತವರು ನನ್ನ ತೊರೆದಾಗ, ಹೆತ್ತವರು ನನ್ನ ತೊರೆದಾಗ, ಸ್ನೇಹಿತರು ನನ್ನ ಕೈ ಬಿಟ್ಟಾಗ, ಲೋಕವು ನನ್ನ ತೊರೆದಾಗ, ನಿಂದೆ ಅವಮಾನ ಬರುವಾಗ. ಎಲ್ಲರೂ ಯೇಸು ಎಂದು ಕೂಗಿ ಕರೆಯೋಣ. ಯೇಸುವೇ ಯೇಸುವೇ, ನಿನ್ ಪಾದ ಬಳಿ ಬರುವೆ. ಯೇಸುವೇ ಯೇಸುವೇ, ನಿನ್ ಪಾದ ಬಳಿ ಬರುವೆ. ನೀ ಸಾಕೆ ನಗೆ, 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 ನೀ ಸಾಕೆ ನಗೆ. ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ. ಯೇಸುವೆ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ. ಒಂದು ಸ್ಪರ್ಶ ಸಾಕು ನನಗೆ, ನಿನ್ ಬಲವು ಬೇಕು ನನಗೆ. ನೀನಿದ್ದರೆ ಸದಾ ನನ್ ಜೊತೆಗೆ, ಎಲ್ಲ ಜಯಿಸುವೆ ನಿನ್ ಜೊತೆಗೆ. ಯೇಸುವೇ ಯೇಸುವೇ, ನಿನ್ ಪಾದ ಬಳಿ ಬರುವೆ. ಎಲ್ಲರೂ ದಾಹವುಳ್ಳವರಾಗಿ ಯೇಸುವೇ ಯೇಸುವೇ,
ಪ್ರತಿಯೊಬ್ಬರು ಅನ್ಯ ಭಾಷೆಯಿಂದ ಮಾತಾಡಿಕೊಳ್ಳೋಣ, ಅನ್ಯ ಭಾಷೆಯಿಂದ ಮಾತನಾಡಿಕೊಳ್ಳೋಣ. ಸ್ತೋತ್ರ Hallelujah, riba bashika tarala dera bala, gori mama manasya dara gadara la bala ba, shandara gara baba gadara mana. Kindly be seated. ಕುಳಿತುಕೊಳ್ಳೋಣ. Praise the Lord Jesus Christ. Praise the Lord Jesus Christ. I greet you all in the name of Jesus, our Lord, our Jesus, Savior Christ. ನಾನು ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. So today I'm speaking about God is still working in your life, in our life. ನಾನು ಇವತ್ತು ಮಾತನಾಡುವಂಥದ್ದು ದೇವರು ಇನ್ನೂ ಕೂಡ ನಿರಂತರವಾಗಿ ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಹಾಗೂ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವಾತನಾಗಿದ್ದಾನೆ. Amen. Let's open Romans 8:28. ರೋಮಪುರದ ಪತ್ರಿಕೆ 8ನೇ ಅಧ್ಯಾಯದ 28ನೇ ವಾಕ್ಯವನ್ನು ಓದಿಕೊಳ್ಳೋಣ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. Amen. And we know that in all things God works for the good of those who love Him, who have been called according to His purpose. This verse is very powerful because it does not say all good things work for good. It says all things, even the painful things, confuses and delays. ಈ ವಾಕ್ಯ ನಮಗೆ ಹೇಳುವಂಥದ್ದು ಎಲ್ಲವೂ ಒಳ್ಳೆಯದಕ್ಕೆ ಅಂದರೆ ಎಲ್ಲ ಒಳ್ಳೆ ಕಾರ್ಯಗಳು ಒಳ್ಳೆಯಕ್ಕೆ ಆಗ್ತದೆ ಎಂಬುದಾಗಿ ಅಲ್ಲ. ಅಲ್ಲಿ ಹೇಳಲ್ಪಟ್ಟಿದೆ ದೇವರ ಕರೆಯ ನಿಮಿತ್ತವಾಗಿ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು, ಅಂದರೆ ಆತನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಒಳ್ಳೆಯದಾಗಿ ಆಗ್ತದೆ ಎಂಬುದಾಗಿ. Sometimes we think God is working only when we see miracles. ಕೆಲವೊಮ್ಮೆ ನಾವು ಯೋಚನೆ ಮಾಡ್ತೇವೆ, ನಾವು ದೇವರ ಕಾರ್ಯಗಳನ್ನು, ದೇವರ ಅದ್ಭುತ ಕಾರ್ಯಗಳನ್ನು ನಾವು ನೋಡಿದರೆ ಮಾತ್ರ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ ಎಂಬುದನ್ನು ನಾವು ಎನ್ನಿಸ್ತೇವೆ. But the truth is God is working even in the silent seasons of our life. ಅದರ ನಿಜಾಂಶ ಏನಂತ ಹೇಳಿದ್ರೆ, ದೇವರು ನಮ್ಮ ಒಂದು ಯಾವುದೇ ಕಾರ್ಯ ಅಥವಾ ನಮ್ಮ ಕಣ್ಣಿಗೆ ಯಾವುದೇ ಕಾರ್ಯ ಕಾಣದಿರೋ ಒಂದು ನಿಶಬ್ದವಾಗಿರುವಂಥ ಸಮಯದಲ್ಲಿ ಕೂಡ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡ್ತಾ ಇರ್ತಾನೆ. The first thing is God is working even when you don't see it. ಮೊದಲನೇದಾಗಿ ನಾವು ನೋಡ್ತಾ ಇಲ್ಲದೆ ಇರುದ್ದರೂ ಕೂಡ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು, ನಮ್ಮ ಕಣ್ಣಿಗೆ ಕಾಣದಿದ್ದರೂ ಕೂಡ ದೇವರು ಕಾರ್ಯವನ್ನು ಮಾಡ್ತಾ ಇದ್ದಾನೆ. In life there are moments when everything seems unclear. ಜೀವಿತದಲ್ಲಿ ಯಾವಾಗ ನಮ್ಮ ಜೀವಿತದಲ್ಲಿ ಯಾವುದೊಂದು ಸ್ಪಷ್ಟವಾಗಿ ಸ್ಪಷ್ಟವಾಗಿ ಇಲ್ಲದಿರುವ ಸಮಯದಲ್ಲಿ ಕೂಡ ದೇವರು ಕಾರ್ಯವನ್ನು ಮಾಡ್ತಾ ಇರ್ತಾನೆ. When you pray but the answer does not come immediately, you try hard but things doesn't seem to move forward, you wait for a breakthrough but nothing changes. ನಾವು ಪ್ರಾರ್ಥನೆ ಮಾಡ್ತೇವೆ, ಆದರೆ ಯಾವುದೇ ಉತ್ತರ ಸಿಗ್ತಾ ಇಲ್ಲ. ನಾವು ಕಠಿಣ ಪ್ರಯತ್ನಗಳನ್ನು ಮಾಡ್ತೇವೆ, ಯಾವುದೇ ಸದುತ್ತರ ನಮಗೆ ಬದಲಾವಣೆ ಆಗ್ತಾ ಇಲ್ಲ. ಅಂತ ಸಮಯದಲ್ಲಿ ಕೂಡ During those times the enemy whispers, maybe God has forgotten you. ಅಂಥ ಸಮಯದಲ್ಲಿ ನಮ್ಮ ವೈರಿಯು ನಮ್ಮ ಕಿವಿಯಲ್ಲಿ ಒಂದು ಮೌನವಾಗಿ ಅಂತ ಹೇಳ್ತಾನೆ, ನಿನ್ನ ಜೀವಿತದಲ್ಲಿ ದೇವರ ಕಾರ್ಯವನ್ನು ಮಾಡ್ತಾ ಇಲ್ಲ ಎಂಬುದಾಗಿ. But the Bible reminds us that God never forgets His children. ಆದರೆ ಸತ್ಯವೇದ ನಮಗೆ ತಿಳಿಸ್ತದೆ, ದೇವರು ಯಾವತ್ತೂ ಕೂಡ ಆತನ ಮಕ್ಕಳನ್ನ ಕೈ ಬಿಡುವುದಿಲ್ಲ ಎಂಬುದಾಗಿ. When I'm saying this verse, I see Sister Rupa, your visa is getting cleared now. You're immediately within few days you be traveling for Bahrain. ಸಿಸ್ಟರ್ ರೂಪಾ ಅವರಿಗೆ ದೇವರಾತ್ಮ ಹೇಳುವಂಥದ್ದು, ನಿಮ್ಮ ವೀಸಾ ಕ್ಲಿಯರ್ ಆಗ್ತಾ ಇದೆ, ಕೆಲವು ದಿನಗಳೊಳಗೆ ನೀವು ಬ್ಯಾರಿನಿಗೆ ಹೋಗ್ತೀರಾ ಎಂಬುದಾಗಿ. Amen. And when I went and touched Anita auntie, God showed me that she uncle and auntie is going to the north place where revival is going. Revival is taking place. ಅನಿತಾ ಸಿಸ್ಟರ್ ಹತ್ರ ಹೋಗುವಾಗ ಅಲ್ಲಿ ಹೋಗುವ ದೇವರಾತ್ಮ ತೋರಿಸುವಂಥದ್ದು, ಸಹೋದರಿ ಹಾಗೂ ಸಹೋದರವರು ನಾರ್ತ್ ಇಂಡಿಯಾ ಕಡೆಗೆ ಎಲ್ಲಿ ಉಜ್ಜೀವನ ನಡೀತದ ಅಲ್ಲಿ ದೇವರನ್ನ ಕರ್ಕೊಂಡು ಹೋಗ್ತಾರೆ ಎಂಬುದಾಗಿ. They think they are not having child, but many of thousands children are under you when you be in north. ನೀವು ನಾರ್ತ್ಗೆ ಹೋಗುವಂತ ಸಮಯದಲ್ಲಿ ಸಾವಿರ ಮಕ್ಕಳು ನಿಮ್ಮ ಕೈ ಕೆಳಗಿರ್ತಾರೆ. I see only children ministries. ನಾನು ನೋಡ್ತೇನೆ ಮಕ್ಕಳ ಸೇವೆಯನ್ನ. Amen. Amen. Let us continue the scripture. ನಾವು ಮುಂದಿನದಾಗಿ ವಾಕ್ಯವನ್ನು ಮುಂದುವರಿಸೋಣ. Isaiah
Isaiah 49:15. ಏಷಯ 49ನೇ ಅಧ್ಯಾಯದ 15ನೇ ವಾಕ್ಯ. Can a mother forget that baby at her breast? Even if she forgets, I will never forget you. ಹೆತ್ತ ತಾಯಿಯು ತನ್ನ ಮೊಲೆ ಕೂಸನ್ನು ಮರೆತಾಳು, ಆದರೆ ನಾನು ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ. God sees your prayers, God sees your tears, God sees your struggles. ದೇವರು ನಿಮ್ಮ ಕಣ್ಣೀರನ್ನ, ನಿಮ್ಮ ಪ್ರಾರ್ಥನೆಯನ್ನ, ನಿಮ್ಮ ಎಲ್ಲ ಒಂದು ಕಷ್ಟಗಳನ್ನ, ನೀವು ಪಡುತ್ತಿರುವ ಕಷ್ಟಗಳನ್ನ ಆತನು ನೋಡುವಾತನಾಗಿದ್ದಾನೆ. Even when nothing seems to change outside, God is working inside you and around you. ನಿಮ್ಮ ಹೊರಗಿನ ಜೀವಿತದಲ್ಲಿ ಅಥವಾ ಹೊರಗಿನ ಬಹಿರಂಗವಾಗಿ ಯಾವುದೇ ಒಂದು ಉತ್ತರ ಕಾಣದೇ ಇರಬಹುದು, ಯಾವುದೇ ಕಾರ್ಯಗಳನ್ನು ಕಾಣದೇ ಇರಬಹುದು, ಆದರೆ ಒಳಗಿನಾಗಿ ಅಂದ್ರೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ದೇವರು ಕಾರ್ಯವನ್ನು ಮಾಡುತ್ತಲೇ ಇದ್ದಾನೆ. In the same way, God may be preparing something in your life that you cannot yet see. ಅದೇ ರೀತಿಯಾಗಿ ನೀವು ಈವರೆಗೆ ನೋಡದೇ ಇರುವಂತ ಕೆಲವು ಕಾರ್ಯಗಳನ್ನು ದೇವರು ಸಿದ್ಧ ಮಾಡ್ತಾ ಇದ್ದಾನೆ. The second thing is God uses difficult situation for a greater purpose. ಕೆಲವೊಮ್ಮೆ ದೇವರು ಬಹಳ ಕಠಿಣವಾದ ಸನ್ನಿವೇಶದಲ್ಲಿ ಹಾದು ಹೋಗುವ ಹಾಗೆ ಮಾಡ್ತಾನೆ. ಯಾಕಂದ್ರೆ ಉನ್ನತವಾದವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ. Many people think if they follow God, life will always be easy. ಅನೇಕ ಜನ ಯೋಚನೆ ಮಾಡ್ತಾರೆ, ನಾವು ಯೇಸುವನ್ನು ಹಿಂಬಾಲಿಸುವುದಾದ್ರೆ ನಮ್ಮ ಜೀವಿತ ಬಹಳ ಒಂದು ಸುಲಭವಾಗಿರ್ತದೆ ಎಂಬುದಾಗಿ. But the Bible shows you something different. ಆದರೆ ಸತ್ಯವೇದವು ಬೇರೆದನ್ನೇ ತಿಳಿಸ್ತದೆ. Look at the life of Joseph. Joseph was betrayed by his brothers, sold as slave, falsely accused, thrown into prison. ಯೋಸೇಫನ ಜೀವಿತವನ್ನು ನೋಡುವುದಾದ್ರೆ ಯೋಸೇಫನ ಮಾರಲ್ಪಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಸುಳ್ಳಾದ ಕೇಸ್ಗಳನ್ನ ಹಾಕಿ ಆತನನ್ನ ಸೆರೆಮನೆಗೆ ಕೂಡ ಹಾಕುವಂತನಲ್ಲಿ ನೋಡ್ತೇವೆ. If we look at Joseph's life during those moments, it looked like everything was going wrong. ಆ ಯೋಸೇಫನ ಜೀವಿತವನ್ನು ನೋಡುವುದಾದ್ರೆ ಅವನು ಹೋಗ್ತಿರುವಂತ ಪ್ರತಿಯೊಂದು ಜೀವಿತದಲ್ಲಿ ಕೂಡ ಎಲ್ಲವೂ ಒಂದು ತಪ್ಪಾಗಿ ನಮಗೆ ಕಾಣಬರ್ತಾ ಇದೆ. But later Joseph said something powerful. ಅದರ ಕೊನೆಯದಾಗಿ ಯೋಸೇಫರು ಬಹಳ ಶಕ್ತಿಯುತವಾದಂತ ಒಂದು ಮಾತನ್ನ ಹೇಳ್ತಾನೆ. Genesis 50:20. ಆದಿಕಾಂಡ 50ನೇ ಅಧ್ಯಾಯದ 20ನೇ ವಾಕ್ಯ. You intended to harm me, but God intended it for good. ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದ್ದನು. The same situation that looked like tragedy was actually God's plan to position Joseph greatness. ಅಂದ್ರೆ ಅದೇ ಸನ್ನಿವೇಶದ ಮೂಲಕ ಯೋಸೇಫನನ್ನ ಆತನ ಒಂದು ದೇವರು ಬಯಸಿದಂತ ಸ್ಥಾನಕ್ಕೆ ನಿಲ್ಲಿಸುವಂತದ್ದೇ ಆಗಿತ್ತು. Sometimes God allows difficulties not to destroy us but to prepare us. ಕೆಲವೊಮ್ಮೆ ನಮಗೆ ಕಷ್ಟಗಳು ಬರುವುದಕ್ಕೆ ದೇವರು ಅನುಮತಿಯನ್ನು ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ ನಾವು ಹಾಳಾಗುವುದಕ್ಕಾಗಿ ಅಲ್ಲ, ದೇವರ ಚಿತ್ತದಲ್ಲಿ ನಮ್ಮ ಮೇಲಕ್ಕೆ ಮಾಡುವುದಕ್ಕಾಗಿ. Your struggle may be preparation, your delay may be protection, your closed door may be God's reduction. ನಿಮ್ಮ ಹೋರಾಟವು, your struggle may be preparation, ನೀವು ಪಡುತ್ತಿರುವಂತಹ ಕಷ್ಟಗಳು, ಹೋರಾಟಗಳು ನಿಮ್ಮನ್ನು ಸಿದ್ಧಪಡಿಸೋದಕ್ಕಾಗಿರ್ತದೆ. your delay may be protection, ನಿಮ್ಮ ಜೀವಿತದಲ್ಲಿ ಉಂಟಾಗುವ ತಡವಾಗಿ ಅಂದ್ರೆ ತಡೆಯಾಗುತ್ತಿರುವಂತದ್ದು ನಿಮ್ಮನ್ನ ಒಂದು ಕಾಯುವುದಕ್ಕಾಗಿರ್ತದೆ. your closed door may be God's redirection. ನಿಮ್ಮ ಮುಚ್ಚಲ್ಪಟ್ಟಂತ ಬಾಗಿಲುಗಳು ನಿಮ್ಮ ಎದುರಲ್ಲಿ ಇರುವುದಾದ್ರೆ ದೇವರು ತನ್ನ ಹೊಸತಾದ ದಾರಿಯನ್ನು ತೆರೆಯುವುದಕ್ಕಾಗಿರ್ತದೆ. What we see as a problem, God see as a process. ನಾವು ನಮ್ಮ ಸಮಸ್ಯೆಯನ್ನು ನೋಡುವ ಸಮಯದಲ್ಲಿ ನಮಗೆ ಸಮಸ್ಯೆಯಾಗಿ ಕಾಣುವುದಾದ್ರೆ ದೇವರು ಅದನ್ನು ಒಂದು ಕಾರ್ಯವಾಗಿ ಕಾಣ್ತಾನೆ. Third thing is God's timing is perfect. ಮೂರನೇದಾಗಿ ದೇವರ ಸಮಯ ಸರಿಯಾದ ಸಮಯವಾಗಿರ್ತದೆ. One of the hardest things for believers is waiting. ಬಹಳ ಕಠಿಣವಾದಂಥ ಸಂಗತಿ ವಿಶ್ವಾಸಿಗಳಿಗೆ ಏನೆಂಬುದಾಗಿ ಹೇಳಿದ್ರೆ ಕಾಯುವುದು. We want answers quickly, we want miracles immediately, we want God's move according to our schedule. ನಾವು ನಮ್ಮ ಜೀವಿತದಲ್ಲಿ ನಮಗೆ ಸದುತ್ತರವು ಕೂಡಲೇ ಬರಬೇಕೆಂದು ಬಯಸ್ತೇವೆ. ಅದಕ್ಕೆ ಎಲ್ಲ ಅದ್ಭುತಗಳು ಕೂಡಲೇ ಆಗಬೇಕೆಂಬುದಾಗಿ ಬಯಸ್ತೇವೆ. ಪ್ರತಿಯೊಂದು ಎಲ್ಲ ಸಮಯದಲ್ಲಿ ಕೂಡ ನಾವು ಯೋಚನೆ ಮಾಡಿದ ಹಾಗೇನೆ ಅಲ್ಲಿ ಕಾರ್ಯಗಳು ಆಗಬೇಕೆಂಬುದಾಗಿ ನಾವು ಬಯಸ್ತೇವೆ. But God's work according to his perfect times. ಆದರೆ ದೇವರು ತನ್ನ ಸರಿಯಾದ ಸಮಯಕ್ಕೆ ತಕ್ಕ ಹಾಗೆ ಆತನ ಕಾರ್ಯವನ್ನು ಮಾಡುವಾತನಾಗಿದ್ದಾನೆ. Amen. ಆಮೆನ್. Ecclesiastes 3:11. ಪ್ರಸಂಗಿ 3ನೇ ಅಧ್ಯಾಯದ 11ನೇ ವಾಕ್ಯ. He has made everything beautiful in its time. ಆತನು ತಕ್ಕ ಎಲ್ಲ ಕಾರ್ಯಗಳನ್ನು
ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. It's not our time, it's God's time. ಇದು ನಮ್ಮ ಸಮಯ ಅಲ್ಲ, ಅದು ದೇವರ ಸಮಯವೇ ಆಗಿದೆ. Think about Lazarus in the Bible. ಲಾಜರನ ಕುರಿತಾಗಿ ನೀವು ಸತ್ಯವೇದದಲ್ಲಿ ನೋಡ್ರಿ. When Lazarus was sick, ಲಾಜರನು ಅಸೌಖ್ಯಗೊಂಡಿದ್ದಾಗ Jesus did not rush immediately. ಯೇಸು ಕೂಡಲೇ ಅಲ್ಲಿಗೆ ಓಡಿ ಹೋಗಲಿಲ್ಲ. By the time Jesus arrived, Lazarus had already died. ಯಾವಾಗ ಯೇಸು ಸ್ವಾಮಿ ಬಂದಂತಿದ್ರೆ ಆಗ ಆ ಸಮಯದಲ್ಲಿ ಲಾಜರನು ಸತ್ತು ಹೋಗಿದ್ದನು. People thought it was too late. ಜನರು ಯೋಚನೆ ಮಾಡಿದ್ರು ತುಂಬಾ ತಡ ಆಯ್ತು ಎಂಬುದಾಗಿ. But Jesus proved something powerful. ಆದರೆ ದೇವರಲ್ಲಿ ಒಂದು ಶಕ್ತಿಯುತವಾದಂತನ್ನ ಕಲಿಸಿಕೊಟ್ರು. It is never too late for God. ಯಾವತ್ತಿಗೂ ಕೂಡ ದೇವರಿಗೆ ತಡವಾಯಿತು ಎಂಬುದಾಗಿ ಇಲ್ಲವೇ ಇಲ್ಲ. Jesus called Lazarus out of the grave ದೇವರು ಲಾಜರನ್ನ ಆ ಸಮಾಧಿಯಿಂದ ಹೊರಗೆ ಕರೆದರು. because and the impossible become possible. ಅದರಿಂದ ಅಸಾಧ್ಯವಾದದ್ದು ಅಲ್ಲಿ ಸಾಧ್ಯವಾಯಿತು. Amen. Amen. Sometimes when we think God is late, ಒಮ್ಮೆ ಅನೇಕ ಸರಿ ನಾವು ಯೋಚನೆ ಮಾಡ್ತೇವೆ ದೇವರು ತಡ ಮಾಡ್ತಾ ಇದ್ದಾನೆ ಎಂಬುದಾಗಿ. He is actually preparing our greater miracle. ನಿಜವಾಗಿಯೂ ಆತನು ನಮ್ಮ ಜೀವಿತದಲ್ಲಿ ಉನ್ನತವಾದಂತಹ ಅದ್ಭುತ ಕಾರ್ಯವನ್ನ ಸಿದ್ಧ ಮಾಡ್ತಾ ಇದ್ದಾನೆ. Amen. ಆಮೆನ್. Fourth one says your situation can still change. ನಾಲ್ಕನೇದಾಗಿ ನಿಮ್ಮ ಪರಿಸ್ಥಿತಿಗಳು ಸಾಧ್ಯವಾಗಲಿಕ್ಕಿದೆ, ಬದಲಾಗಲಿಕ್ಕಿದೆ. Maybe someone today feels discouraged. ಇಲ್ಲಿ ಅನೇಕರಿಗ ಒಂದು ಡಿಸ್ಕರೇಜ್ ಆಗಿ ಅಥವಾ ಕುಂದಿ ಹೋಗಿರಬಹುದು. You may be dealing with family struggles, health problem, financial difficulties or emotional pain. ನೀವೊಂದು ವೇಳೆ ನಿಮ್ಮ ಒಂದು ವೈಯಕ್ತಿಕ ಸಮಸ್ಯೆಯಿಂದ ಆಗಿರ್ಬೋದು ಅಥವಾ ಕೌಟುಂಬಿಕ ಸಮಸ್ಯೆಯಿಂದ ಆಗಿರ್ಬೋದು, ಆರೋಗ್ಯ ಸಮಸ್ಯೆಯಿಂದ ಆಗಿರ್ಬೋದು ಅಥವಾ ಇನ್ನು ಅನೇಕ ವಿಷಯದಲ್ಲಿ ನೀವು ಕುಗ್ಗಿ ಹೋಗಿರಬಹುದು. But remember this, God specializes is impossible situations. ಆದರೆ ದೇವರು ಅಸಾಧ್ಯವಾದ ಕಾರ್ಯವನ್ನ ಕೂಡ ಬದಲಾಯಿಸಲಿಕ್ಕೆ ಸಾಧ್ಯವಾಗಿದ್ದಾನೆ. The same God who parted the Red Sea, healed the blind, raised the dead. ಯಾವ ದೇವರು ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ಕುರುಡರಿಗೆ ದೃಷ್ಟಿಯನ್ನು ಕೊಟ್ಟಂತ ದೇವರು, ಅದೇ ದೇವರು ಈ ದಿನ ಕೂಡ ಕಾರ್ಯವನ್ನು ಮಾಡುವತನಾಗಿದ್ದಾನೆ. I prophesy that new strength, new favor, new breakthrough are coming upon your life. ನಾನು ನಿಮ್ಮ ಜೀವಿತದಲ್ಲಿ ಹೊಸ ಬಲ, ಹೊಸ ಒಂದು ಬಿಡುಗಡೆ, ಹೊಸ ಕಾರ್ಯಗಳು ಉಂಟಾಗಲಿ ಎಂದು ನಾನು ನಿಮ್ಮ ಪ್ರವಾದನೆ ಮೂಲಕವಾಗಿ ಹೇಳ್ತಾ ಇದ್ದೇನೆ. The hand of God is still shaping your destiny and God is written and cannot cancelled by any evil spirit. ದೇವರ ಹಸ್ತವು ನಿಮ್ಮನ್ನ ಗುರಿಯನ್ನು ಮುಟ್ಟಿಸುವಂತದಾಗಿದೆ. ದೇವರು ಬರೆದಂತದನ್ನ ಯಾರು ಕೂಡ ಬದಲಾಯಿಸಲು ಸಾಧ್ಯವೇ ಇಲ್ಲ. I prophesy that your life today, that God is not finished with you. Your miracle is progress, your destiny is protected, your powerful testimony is coming in the name of Jesus. ಆಮೆನ್. Amen. Hebrew 13:8. ಇಬ್ರಿಯ 13ನೇ ಅಧ್ಯಾಯದ 8ನೇ ವಾಕ್ಯ. Jesus Christ is the same yesterday and today and forever. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರವೂ ಇರುವಾತನಾಗಿದ್ದಾನೆ. Your story is not finished. ನಿಮ್ಮ ಯಾವುದೇ ಕಥೆಗಳು ಅಥವಾ ನಿಮ್ಮ ಜೀವಿತವು ಇಲ್ಲಿ ಮುಗಿದು ಹೋಗಲಿಲ್ಲ. God can still bring healing, God can still restore relationship, God can still open doors no one can shut. ದೇವರು ಇನ್ನೂ ಕೂಡ ನಿಮ್ಮ ಜೀವಿತದಲ್ಲಿ ಆರೋಗ್ಯವನ್ನು ಕೊಡುವಾತನಾಗಿದ್ದಾನೆ. ಇನ್ನೂ ಕೂಡ ನಿಮ್ಮ ಜೀವಿತದಲ್ಲಿ ಸ್ವಸ್ಥತೆಯನ್ನು, ಬಿಡುಗಡೆಯನ್ನು ದಯಪಾಲಿಸುವಾತನಾಗಿದ್ದಾನೆ. ಯಾವುದೇ ಬಾಗಿಲು ಕೂಡ ಇನ್ನೂ ಕೂಡ ನಿಮಗೆ ಮುಚ್ಚಲ್ಪಟ್ಟೆ ಇರುತ್ತದೆ ಎಂಬುದಾಗಿ ಹೇಳಲಿಕ್ಕಿಲ್ಲ. Amen. Amen. Today God is reminding us for three things. ಇವತ್ತು ನಮಗೆ ದೇವರು 3 ವಿಷಯದ ಕುರಿತಾಗಿ ಜ್ಞಾಪಕ ತರ್ತಾ ಇದ್ದಾನೆ. God is working even when we cannot see. ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಕಣ್ಣಿಗೆ ಕಾಣದೇ ಇರುವಾಗಲೂ ಕೂಡ ಕಾರ್ಯವನ್ನು ಮಾಡುತ್ತಾ ಇರುತ್ತಾನೆ. God uses our struggles for a greater purpose. ದೇವರು ನಮ್ಮ ಒಂದು ಕಷ್ಟಗಳನ್ನು ಅಥವಾ ನಮ್ಮ ನೋವುಗಳನ್ನ ತನ್ನ ಉನ್ನತ ಉದ್ದೇಶಕ್ಕೋಸ್ಕರ ಬಳಸುವಾತನಾಗಿದ್ದಾನೆ. God's timing is always perfect. ದೇವರ ಸಮಯ ಯಾವಾಗಲೂ ಸರಿಯಾದ ಸಮಯ ಆಗಿರ್ತದೆ. So do not lose hopes. ಆದುದರಿಂದ ಯಾವತ್ತಿಗೂ ಕೂಡ ನಿಮ್ಮ ನಿರೀಕ್ಷೆಯನ್ನ ಬಿಟ್ಟು ಬಿಡಬೇಡ್ರಿ. Let us read Galatians 6:9. ಗಲಾತ್ಯ 6ನೇ ಅಧ್ಯಾಯದ 9ನೇ ವಾಕ್ಯವನ್ನು ಓದಿಕೊಳ್ಳೋಣ. Let us not grow weary in doing good, for at the proper time we will reap a harvest if we did not give up. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದಿರೋಣ, ಯಾಕಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನ ಕೊಯ್ಯುವೆವು. Your breakthrough may be closer than you think. ನಿಮ್ಮ ಬಿಡುಗಡೆಯು ನೀವು ಯೋಚಿಸುವುದಕ್ಕಿಂತಲೂ ಬಹಳ ಹತ್ತಿರದಲ್ಲೇ ಇದೆ. Amen. ಆಮೆನ್. As we come to the end of sermon, ಈಗ ಕೊನೆಯದಾಗಿ ನಾವು ವಾಕ್ಯದ ಕೊನೆಗೆ ಬರುವುದಾದರೆ I want you to give an encouragement.
ನಾನು ನಿಮಗೊಂದು ಬಲಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ, ಉತ್ತೇಜಿಸ್ಲಿಕ್ಕೆ ಇಷ್ಟಪಡ್ತೇನೆ. Keep praying, keep believing, keep trusting on God. ಪ್ರಾರ್ಥನೆಯನ್ನು ನಿರಂತರವಾಗಿ ಮಾಡ್ತಾ ಇರಿ, ದೇವರ ಮೇಲೆ ನಿರಂತರವಾಗಿ ಒಂದು ನಂಬಿಕೆ ಇಟ್ಕೊಂಡ್ರಿ, ದೇವರ ಮೇಲೆ ನೀವು ನಿರಂತರವಾಗಿ ಆತುಕೊಂಡಿರ್ರಿ. Because the God who started a good work in your life will surely complete it. ಯಾಕಂದರೆ ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದ ದೇವರು ಖಂಡಿತವಾಗಿ ಅದನ್ನು ಕೊನೆಗೊಳಿಸುತ್ತಾನೆ. And very soon your pain will return into a powerful testimony. ಬೇಗನೆ ಶೀಘ್ರದಲ್ಲೇ ನಿಮ್ಮ ಎಲ್ಲ ನೋವುಗಳು, ದುಃಖಗಳು ಒಂದು ಉನ್ನತವಾದಂಥ ಸಾಕ್ಷಿಯಾಗಿ ಬದಲಾಗಲಿಕ್ಕಿದೆ. Please let us rise up. ದಯವಿಟ್ಟು ಎದ್ದು ನಿಂತುಕೊಳ್ಳೋಣ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ಎಲ್ಲರೂ ಸೇರಿ ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆಯ ತಂದುಕೊಳ್ಳುವೆ. ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆಯ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ, ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಸರ್ವಕೃಪಾನಿಧಿ ಪರಮ ಕುಮಾರನೇ, ನಮ್ಮಯ ಜೀವವು ನಿನ್ನ ಕೈಯಲ್ಲಿ. ಸರ್ವಕೃಪಾನಿಧಿ ಪರಮ ಕುಮಾರನೇ, ನನ್ನಯ ಜೀವವು ನಿನ್ನ ಕೈಯಲ್ಲಿದೆ. ಓ ದೇವ, ನೀನೇ ನನ್ನೊಳಗಿರಲು ಅಷ್ಟೇ ಸಾಕಯ್ಯ. ಊಹೆಗೆ ನಿಲ್ಲದ ಕಾರ್ಯಗಳೆಲ್ಲ ಮಾಡುತ್ತಲೇ ಇದೆ. ಓ ದೇವ,
ಎಲ್ಲ ಬದಲಾಯಿಸುವೆ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆಯ ತಂದುಕೊಳ್ಳುವೆ ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವೇ ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವೇ ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವೇ जीवित परमेश्वर मैं तेरी आराधना करता हूँ जीवन को देने वाले मैं तेरी आराधना करता हूँ हे जीवित परमेश्वर मैं तेरी आराधना करता हूँ जीवन को देने वाले मैं तेरी आराधना करता हूँ Alleluia, Hosanna. Alleluia, Hosanna. Alleluia, Hosanna. Alleluia, ಇಲ್ಲದೆ ಏನಾಗದೆಂದಿರು ನಿನ್ನ ಬೇಲಿ ಮೀರಲು ವೈರಿಗೆ ಸಾಧ್ಯವೇ ನಿನ್ನದೇ ಇಲ್ಲದೆ ಏನಾಗದೆಂದಿಗೂ ನಿನ್ನ ಬೇಲಿ ಮೀರಲು ವೈರಿಗೆ ಸಾಧ್ಯವೇ ಓ ದೇವಾ ನೀನೇ ನನ್ನೊಡನಿರಲು ಅಷ್ಟೇ ಸಾಕಯ್ಯ ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು ಓ ದೇವಾ ನೀನೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು ಏನಾದರೂ ನೀನೇ ಮಾಡಿ ಬಗೆಯೆಲ್ಲ ಬದಲಾಯಿಸುವೆ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ ಏನಾದರೂ ನೀನೇ ಮಾಡಿ ಬಗೆಯೆಲ್ಲ ಬದಲಾಯಿಸುವೆ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವೇ ಯೇಸುವೇ ಯೇಸುವೇ ನಿನಗೆ ಎಲ್ಲ ಸಾಧ್ಯವೇ ಯೇಸು
ಗತಿಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀನೆ ಮಾಡಿ ಗತಿಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆಯ ತಂದುಕೊಳ್ಳೆ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ ಯೇಸುವೇ, ಎಲ್ಲರೂ ದಾಹ ಉಳ್ಳವರಾಗಿ, ನಿನಗೆ ಎಲ್ಲ ಸಾಧ್ಯವೇ. ಯೇಸುವೇ ಯೇಸುವೇ, ನಿನಗೆ ಎಲ್ಲ ಸಾಧ್ಯವೇ. ಥ್ಯಾಂಕ್ ಯು ಜೀಸಸ್. ಅಪ್ಪ, ನಿನ್ನ ಮಹಿಮೆಗಾಗಿ ಸ್ತೋತ್ರಪ್ಪ, ನಿನ್ನ ಕರುಣೆಗಾಗಿ ಸ್ತೋತ್ರ ಸ್ವಾಮಿ, ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ಒಬ್ಬೊಬ್ಬರನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರ ಜೀವಿತದಲ್ಲಿ ಕರ್ತನೆ ಮಾಡ್ಲಿಕ್ಕಿರುವಂತಹ ಅದ್ಭುತ ಬಿಡುಗಡೆ ಕಾರ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಮಹಿಮೆನಿಗೆ ಸಲ್ಲಿಸುತ್ತೇವೆ. ಮುಂದಿನೆಲ್ಲ ಸಮಯ ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತೇವೆ. ಚಿತ್ತ ಪ್ರಕಾರ ನಡೆಸು, ಆತ್ಮನ ಮೂಲಕ ನಡೆಸು, ಯೇಸುವಿನ ಹೆಸರಲ್ಲಿ ತಂದೆ. ಹಲ್ಲೆಲೂಯಾ. ನಾನು ಪವಿತ್ರಾತ್ಮನ ಕುರಿತಾಗಿ ಮಾತಾಡಬೇಕಂತ ಇದ್ದೆ. ತುಂಬ ಒತ್ತಡ ತರ್ತಿದ್ದ ದೇವರು ನನಗೆ. ಪರಿಶುದ್ಧಾತ್ಮನ ಮೂಲಕ ಕುರಿತಾಗಿ ನಾನು ಮಾತಾಡಬೇಕೆಂಬುದಾಗಿ ಆರಂಭಿಸಬೇಕೆಂಬುದಾಗಿ ಆ ಒಂದು ಟೀಚಿಂಗನ್ನು, ಅದು ಇವತ್ತು ಅದು ಸಾಕಾಗಲಿಕ್ಕಿಲ್ಲ. ದೇವರಾತ್ಮನು ನನ್ನನ್ನು ನಡೆಸಿದಾಗೆ ನಾನು ಸಿಕ್ಕಿದ ಸ್ವಲ್ಪ ಸಮಯದಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಅಲ್ಲಲ್ಲೂ ಆದರೆ ಪ್ರಾಫೆಟಿಕಲ್ ವರ್ಡ್ ನಿಮಗೆ ಸಿಕ್ಕಿದೆ. ದೇವರು ಏನು ಮಾತಾಡಲಿಕ್ಕಿದ್ದ ಆ ವಚನ ನಿಮಗೆ ಸಿಕ್ಕಿದೆ. ರೋಮ 8:28, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಆತನು ಎಲ್ಲವನ್ನು ಒಳ್ಳೆಯದಕ್ಕೆ ಮಾಡುತ್ತಾನೆ. ಸತ್ಯವೇದದಲ್ಲಿ ನಾವು ಅನೇಕ ದೃಷ್ಟಾಂತಗಳನ್ನು ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಯೋಬನು ಒಬ್ಬ ಭಕ್ತಿವಂತನಾಗಿದ್ದ, ನೀತಿವಂತನಾಗಿದ್ದ, ದೋಷವಿಲ್ಲದೆ ಜೀವಿಸುವಂತ ವ್ಯಕ್ತಿಯಾಗಿದ್ದ, ದೇವರನ್ನು ಆರಾಧಿಸುವಂತ ವ್ಯಕ್ತಿಯಾಗಿದ್ದ. ಆದರೆ ಸಡನ್ಲಿ ಆಗಿ ಅವನ ಜೀವಿತದಲ್ಲಿ ಆತ ಎಲ್ಲವನ್ನು ಕಳೆಕೊಳ್ಳುವಂತ ಪರಿಸ್ಥಿತಿ ಬಂತು ಎಂಬುದಾಗಿ ನಾವು ನೋಡ್ಲಿಕ್ಕೆ ನಮಗೆ ಸಾಧ್ಯ. ಅಂದ್ರೆ ನಾವು ಅನೇಕ ಸಮಯದಲ್ಲಿ ಕೆಲವೊಂದು ಪರೀಕ್ಷೆಗಳು ಬರುವುದು ನಮ್ಮ ಜೀವಿತದಲ್ಲಿ, ಕೆಲವೊಂದು ಹೋರಾಟಗಳು ಬರುವಂಥದ್ದು. ಹೋರಾಟ ದೇವರು ಕೊಡುವುದಲ್ಲ, ಹೋರಾಟ ದೇವರಿಂದ ಬರಲ್ಲ. ಯಾವುದೇ ಕಷ್ಟ, ದುಃಖ, ವೇದನೆ ಅದು ದೇವರಿಂದ ಬರುವಂಥದ್ದಲ್ಲ, ಸೈತಾನನಿಂದ ಬರುವಂಥ. ಸತ್ಯವೇದದಲ್ಲಿ ನಾವು ಸರಿಯಾಗಿ ಧ್ಯಾನಿಸಿ ನೋಡುವುದು, ಅದರದೆಲ್ಲ ಬರುವಂಥದ್ದು ಸೈತಾನನಿಂದ. ಆದರೆ ದೇವರು ಏನು ಹೇಳ್ತಾನೆ ಗೊತ್ತುಂಟಾ? ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸಿರ್ತಕ್ಕಾಗಿ ದೇವರು ಎಲ್ಲ ಒಳ್ಳೆಯದಕ್ಕೆ ಮಾಡ್ತಾನೆ. ಸೈತಾನನು ಮಾಡಿದಂಥ ಕೇಡಿಗಾಗಿ ಮಾಡಿರಬಹುದು, ಅದನ್ನು ದೇವರು ನಮಗೆ ಒಳ್ಳೆಯದಕ್ಕೆ ಮಾಡಿ. ಒಂದು ವಾಕ್ಯ ಓದಿ, ಆದಿಕಾಂಡ 50:20, ಜೆನಿಸಿಸ್ 50:20. ಅಲ್ಲಿ ಯೋಸೇಫನು ತನ್ನ ಅಣ್ಣಂದರಿಗೆ ಹೇಳುವಂತ ಮಾತದು. ಓದಿ. ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. 19ರಿಂದ ಓದಿ. ಯೋಸೇಫನು ಅವರಿಗೆ, ಹೆದರಬೇಡಿರಿ, ನಾನೇನು ದೇವರ ಪ್ರತಿನಿಧಿಯೇ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ. ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಒಂದು ವೇಳೆ ಸೈತಾನ ಅಥವಾ ಇನ್ಯಾವುದೇ ವ್ಯಕ್ತಿಗಳು, ನಿಮ್ಮ ವೈರಿಗಳು ನಿಮಗೆ ಕೇಡಾಗಬೇಕೆಂಬುದಾಗಿ ಬಯಸಬಹುದು. ಅನೇಕ ದಾಳಿಗಳು ನಿಮಗೆ ಎದುರಾಗಿ ಬರಬಹುದು. ಸಡನ್ಲಿ ಕೆಲಸ ಹೋಗುವುದು, ಸಡನ್ಲಿ ಆರ್ಥಿಕವಾಗಿ ಕುಗ್ಗಿ ಹೋಗುವಂಥದ್ದು, ಅಥವಾ ಸಡನ್ಲಿ
ಒಂದು ಆರೋಗ್ಯ ಕಳ್ಕೊಳ್ಳುವಂಥದ್ದು, ಕೆಲವು ಬಾಗಿಲುಗಳು ಮುಚ್ಚಲ್ಪಟ್ಟ ಪರಿಸ್ಥಿತಿಗಳು ಕೆಲವೊಮ್ಮೆ ಬರುವಂಥದ್ದು. ಅಂತ ಅನುಭವದಲ್ಲಿ ನಾವು ಕೆಲವೊಮ್ಮೆ ಕುಗ್ಗಿ ಹೋಗುತ್ತೇವೆ. ಪ್ರಾರ್ಥನೆ ಕೂಡ ಮಾಡಲಿಕ್ಕೆ ನಮಗೆ ಆಗುವುದಿಲ್ಲ, ಆರಾಧನೆ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ. ಕೆಲವೊಮ್ಮೆ ಬೇಸರ ಆಗುತ್ತದೆ, ಯಾಕೆ ದೇವರು ನನ್ನ ಪರಿಸ್ಥಿತಿ ನೋಡುವುದಿಲ್ಲ, ಯಾಕೆ ದೇವರು ನನಗೆ ಇದನ್ನು ಹೊರಗೆ ತರುವುದಿಲ್ಲ, ಯಾಕೆ ದೇವರು ನನ್ನ ಜೀವಿತ ಇದನ್ನು ಅನುಮತಿಸಿದ ಎಂಬುದಾಗಿ ಕೆಲವೊಂದು ಪ್ರಶ್ನೆಗಳೊಂದಿಗೆ ಕೆಲವೊಮ್ಮೆ ನಾವು ನಿಲ್ಲುತ್ತೇವೆ. ಆದರೆ ವೈರಿಗಳು ಕೇಡು ಆಗಬೇಕೆಂಬುದಾಗಿ ಬಯಸದಂತ ಸಂಗತಿ ದೇವರು ನಮಗೆ ಒಳ್ಳೆಯದಕ್ಕಾಗಿ ಮಾರ್ಪಡಿಸುತ್ತಾನೆ ಅಲ್ಲ. ಒಂದು ವೇಳೆ ಯೋಸೆಫನನ್ನು ಅವರು ಗುಂಡಿಗೆ ಹಾಕಿ ಅಲ್ಲಿಂದ ಎತ್ತಿ ಕೊನೆಗೆ ಇಷ್ಮಾಯಲಿಗೆ ಮಾರದೆ ಹೋಗಿದ್ದರೆ ಅವನು ಯಾವತ್ತೂ ಐಗುಪ್ತ ದೇಶದ ಪ್ರಧಾನಿ ಆಗ್ತಾ ಇರಲಿಲ್ಲ. ಅವನು ನಾಶ ಮಾಡುವ ಉದ್ದೇಶದಿಂದ ಅವರು ಮಾಡಿದರು, ಸರಿಯಾ? ಅವನನ್ನು ನೋಡಿ, ಕೆಲವೊಂದು ವೈರಿಯ ದಾಳಿಗಳು ನಮ್ಮನ್ನು ಡೆಸ್ಟಿನಿ ಕಡೆಗೆ ನಡೆಸುವಂಥದ್ದಾಗಿದೆ. ವೈರಿಗಳಂದ್ರೆ ಉಪಯೋಗಿಸ್ತಾನೆ ನಮಗೆ ಎದುರಾಗಿ. ಅದು ವೈರಿಗೆ ಅರ್ಥ ಆಗಲ್ಲ, ವೈರಿಗೂ ಆಗ ಅರ್ಥ ಆಗಲ್ಲ. ವೈರಿ ಎಳಿಸೋದು, ಇವನನ್ನು ನಾಶ ಮಾಡ್ತಾನೆ, ಇವಳನ್ನು ನಾಶ ಮಾಡ್ತಾನೆ, ಇವನ ಕುಟುಂಬ ನಾಶ ಮಾಡ್ತಾನೆ, ಇವನ ವಿದ್ಯಾಭ್ಯಾಸ ನಾಶ ಮಾಡ್ತಾನೆ, ಇವನ ಕೆಲಸ ಹಾಳು ಮಾಡ್ತಾನೆ, ಇವನ ವ್ಯಾಪಾರ ಹಾಳು ಮಾಡ್ತಾನೆ, ಮುಂದಕ್ಕೆ ಹೋಗ್ಲಿಕ್ಕೆ ಬಿಡಲ್ಲ. ಕೇಡಿಗೋಸ್ಕರ ಮಾಡಬಹುದು. ಅದನ್ನೇ ದೇವರು ನಮಗೆ ಏನ್ ಮಾಡ್ತಾನೆ? ಒಳಿತಿಗೋಸ್ಕರ ಮಾಡ್ತಾನೆ, ಒಳ್ಳೆದಕ್ಕಾಗಿ ಮಾರ್ಪಡುತ್ತಾನೆ. ಅವರು ಕೇಡಿಗಾಗಿ ಮಾಡಿದ್ದು ದೇವರು ಅದನ್ನು ಒಳ್ಳೆದನ್ನಾಗಿ ಮಾರ್ಪಡಿಸುವಂಥದ್ದನ್ನು. ಅದೇ ಯೋಸೆಫನಿಗೊಂದು ಒಳ್ಳೆಯ ಹೃದಯ ಇತ್ತು, ಅವನು ಅದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳಿಲ್ಲ. ನೋಡಿ, ಅಲ್ಲಲ್ವಿಯ, ಅವನು ತನ್ನ ಹೃದಯದಲ್ಲಿ ದ್ವೇಷ, ತನ್ನ ಅಣ್ಣಂದರ ಮೇಲೆ ದ್ವೇಷ ಇಟ್ಟುಕೊಳ್ಳಿಲ್ಲ. ಅವರು ಶ್ರಮಿಸಿದ, ಪ್ರೀತಿಸಿದ, ಅವನೇ ಅವರನ್ನು ಸಂರಕ್ಷಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಆದ ಕಾರಣ ಕೆಲವೊಮ್ಮೆ ನಾವು ನಮಗೆ ಕೇಡು ಮಾಡಿದವರನ್ನು ನಾವು ಕ್ಷಮಿಸುವವರಾಗಿರಬೇಕು. ಅದು ಯಾರೇ ಆಗಿ, ನಮ್ಮ ಸಂಬಂಧಿಕರಾಗಿರ್ಬೋದು, ಕುಟುಂಬ ಸದಸ್ಯರಾಗಿ ಯಾರೇ ಆಗಿರ್ಬೋದು, ದ್ವೇಷ ನಾವು ಇಟ್ಕೊಳ್ಬಾರ್ದು. ಕೆಲವೊಮ್ಮೆ ಅವರನ್ನು ಒಂದು ಸಮಯ ಬರ್ಬೋದು. ಏಷ 60:14 ಓದಿ, ಐಸಾ 60:14. ದೇವರ ಹತ್ರ ನಡೆಸಿದಾಗ ಹೋಗ್ತೇನೆ ನಾನು. ಏಷ 60:14. ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು, ನಿನ್ನನ್ನು ಕುಗ್ಗಿಸಿದಂತಹ ಸಂತಾನದವರು, ನಮ್ಮನ್ನು ಕುಗ್ಗಿಸಿದು ಬೇರೆ ಬೇರೆ ಕಷ್ಟಗಳ ಮೂಲಕ, ಹಿಂಸೆಗಳ ಮೂಲಕ, ತೊಂದರೆಗಳ ಮೂಲಕ, ಉಪದ್ರವಗಳ ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು. ಇವನ್ ಮಂತ್ರಗಳನ್ನು ಮಾಡಿಯೋ ಮಾಟಗಳನ್ನು ಮಾಡಿಯೋ ಯಾವ್ದು ಉಪದ್ರವ, ಕುಗ್ಗಿಸಿದವರ ಸಂತಾನದವರು ನಿನ್ನ ಬಳಿಗೆ ತಗ್ಗಿ ಬಗ್ಗಿ ಬರುವರು. ಹೇಗೆ ಬರ್ತಾರಂತೆ? ತಗ್ಗಿ ಬಗ್ಗಿ, ಹೇಗೆ ಬರ್ತಾರಂತೆ? ತಗ್ಗಿ ಬಗ್ಗಿ. ಯೋಸೆಫನ ಅಣ್ಣಂದರು ಹೇಗೆ ಬಂದ್ರು ಅವನ ಬಳಿಗೆ? ಅಡ್ಡ ಬೀಳುವ ರೀತಿಯಲ್ಲಿ ತಗ್ಗಿ ಬಗ್ಗಿ ಬಂದ್ರ ಇಲ್ವಾ? ಅಲ್ಲಲ್ಲಿ ಬರುವಂತ ದೇವ್ರು ಮಾಡ್ತಾನೆ. ಅಲ್ಲಲ್ಲಿ ಮುಂದೆ ಓದಿ, ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ, ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಕಾಲ ಕೆಳಗೆ ಅಡ್ಡ ಬಿದ್ದು. ಕೆಲವೊಮ್ಮೆ ನಿಮ್ಮನ್ನು ಅಸಡ್ಡೆ ಮಾಡಬಹುದು. ನಿಮ್ಮ ಸ್ಟೇಟಸ್ ನೋಡಿ, ಎಜುಕೇಶನ್ ಇಲ್ಲ, ಕೆಲಸ ಇಲ್ಲ, ಹಣ ಇಲ್ಲ. ಕೆಲವೊಬ್ಬರು ನಿಮಗೆ ಕುಟುಂಬದವರೇ ಅಸಡ್ಡೆ ಮಾಡಬಹುದು, ಕೆಲಸದ ಸ್ಥಳದಲ್ಲಿ ಅಸಡ್ಡೆ ಮಾಡಬಹುದು, ಅಥವಾ ನಿಮ್ಮ ಬಂಧು ಬಳಗದವರು ಅಸಡ್ಡೆ ಮಾಡಬಹುದು. ದಾವೀದನು ಅಸಡ್ಡೆ ಮಾಡಲ್ಪಟ್ಟಿದ್ದ. ನಾವು 1 ಸಾಮುವೇಲ 16ನೇ ಅಧ್ಯಾಯ ಓದುವಾಗ ಸೌಲನು ಬಿದ್ದು ಹೋದಂತ ಒಂದು ಸಮಯವಾಗಿತ್ತು. ಅದು ದೇವರ ಉದ್ದೇಶದಿಂದ ಆತನು ಬಿದ್ದು ಹೋದ. ಆಗ ದೇವರಿಗೆ ಆ ಸ್ಥಳದಲ್ಲಿ ಇನ್ನೊಬ್ಬನನ್ನು ಆರಿಸಬೇಕಾಗಿತ್ತು. ಆಲ್ರೆಡಿ ದೇವರು ನೋಡಿ ಆಗಿತ್ತು ದಾವೀದನನ್ನು. ಆದರೆ ಸಾಮುವೇಲನಿಗೆ ಹೇಳುವುದಿಲ್ಲ. ಸಾಮುವೇಲ್ ಏನ್ ಹೇಳಿ ಕಳಿಸ್ತಿದ್ದಾನೆ ದೇವರು? ನೀನು ನೀನು ಎಲ್ಲಿಗೆ ಹೋಗಬೇಕು? ನೀನು ಈಶಾಯನ ಮನೆಗೆ ಹೋಗಬೇಕು. ಅವನ ಮಕ್ಕಳಲ್ಲಿ ಒಬ್ಬನನ್ನು ನಾನು ನನಗಾಗಿ ಆರಿಸಿಕೊಂಡು. ಯಾರಂತ ಹೇಳಲ್ಲ ದೇವರು, ಯಾರಂತ ದೇವರು? ಈಶಾಯನು 7 ಜನ ಮಕ್ಕಳನ್ನು ಕರೆಸಿ ಆಗಿದೆ. ದಾವೀದನ ಮಾತ್ರ ಸಾಮೇಲ್ ಹೋಗಿ ಏನ್ ಹೇಳ್ತಾನೆ? ನೀನು ಎಲ್ಲ ಮಕ್ಕಳನ್ನು ಕರೆಕೊಂಡು ಬಾ. ಅದು ಈಶಾಯ ಅವನ ದಾವೀದ ಕೊನೆ ಮಗನನ್ನು ಕರೆಸುವುದಿಲ್ಲ. ಎಲ್ಲ ಕೊನೆಗೆ 7 ಜನ ಬಂದರೂ ಕೂಡ ದೇವ್ರು ಏನ್ ಹೇಳ್ತಿದ್ದಾನೆ? ಇವನನ್ನು ತಳ್ಳಿಬಿಟ್ಟಿದ್ದು, ಇವನು ತಳ್ಳಿಬಿಟ್ಟು 7 ಜನ ತಳ್ಳಿಬಿಟ್ಟ ದೇವರು. ಆಗ ಅವನು ಕೇಳುವಂತ ಪ್ರಶ್ನೆಯನ್ನು ಗೊತ್ತುಂಟು ಸಾಮುವೇಲನು, ನಿನ್ನ ಮಕ್ಕಳು ಇಷ್ಟೇಯಾ? ನಿನ್ನ ಮಕ್ಕಳು ಇಷ್ಟೇಯಾ?
ಇಲ್ಲ, ಒಬ್ಬನಿದ್ದಾನೆ, ಅವನು ಕಾಡಲ್ಲಿ ಕುರಿಗಳನ್ನು ಮೇಯಿಸ್ತಾ ಇದ್ದಾನೆ, ಅವನೇ ಕಿರಿಯವನು. ಏನಂತ ನೀಶ? ಅಷ್ಟು ತಿರಸ್ಕಾರ, ಅಷ್ಟು ತಿರಸ್ಕಾರ, ಅಸಡ್ಡೆ. ಅಲ್ಲಲ್ಲೂಯ್ಯ. ಕೆಲವೊಮ್ಮೆ ಜನರು ನಿಮ್ಮನ್ನು ತಿರಸ್ಕರಿಸಬಹುದು, ಕೀಡಾದ ರೀತಿಯಲ್ಲಿ ನಿಮ್ಮನ್ನು ನೋಡಬಹುದು. ಅಲ್ಲಲ್ಲೂಯ್ಯ. ನಿಮ್ಮ ಅಸಡ್ಡೆ ಮಾಡಿದವರು ನಿಮ್ಮ ಬಳಿಗೆ ಬಂದು ಎರಗುವ ರೀತಿಯಲ್ಲಿ ಕಾರ್ಯ ಮಾಡ್ತಾನೆ ದೇವರು. ಅಲ್ಲಲ್ಲೂಯ್ಯ. ಎರಗುವ ಹಾಗೆ ಕರ್ತನ ಕಾರ್ಯ ಮಾಡ್ತಾನೆ. ತಗ್ಗಿ ಬಗ್ಗಿ ಬರುವ ಹಾಗೆ ಕರ್ತನ ಏನ್ ಮಾಡ್ತಾನೆ? ಕಾರ್ಯ ಮಾಡುತ್ತಾನೆ. ಅದೇ ದಾವೀದನನ್ನು ಏನ್ ಮಾಡಿದ ದೇವರು? ತಂದೆಯಿಂದ ತಿರಸ್ಕರಿಸಲ್ಪಟ್ಟವನು, ಅಣ್ಣಂದಿರಿಂದ ತಿರಸ್ಕರಿಸಲ್ಪಟ್ಟಂತ ದಾವೀದನು ಕೊನೆಗೆ ದೇವರಿಂದ ಆರಿಸಲ್ಪಟ್ಟು ಅಭಿಷೇಕಿಸಲ್ಪಟ್ಟು ಒಂದು ಸಮಯ ಬಂತು, ಇಸ್ರೇಲ್ ದೇಶಕ್ಕೆ ಅರಸನಾಗಿ ಬದಲಾಗುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ಅಲ್ಲಲ್ಲೂಯ್ಯ. ಮುಂದೆ ನಾವು ಮುಂದೆ ಯೆಶಾಯ 60:14. ನಿನ್ನ ಕಾಲಗಳಿಗೆ ಅಡ್ಡ ಬಿದ್ದು ನೀನು ಯೆಹೋವನ ಪಟ್ಟಣ. ನೀನು ಯಾರಾಗಿದ್ದೆ? ಯೆಹೋವನ ಪಟ್ಟಣ. ಯೆಹೋವನ ಪಟ್ಟಣ ಎಂಬುದಾಗಿ ಹೇಳಿದ್ರೆ ಅರ್ಥ ಏನು? ಪಟ್ಟಣದಲ್ಲಿ ಯಾರು ವಾಸ ಮಾಡ್ತಾರೆ? ಜನರು ವಾಸ ಮಾಡ್ತಾರೆ. ಯೆಹೋವನ ಪಟ್ಟಣದ ಯೆಹೋವನು ಎಲ್ಲಿ ವಾಸ ಮಾಡ್ತಾ ಇದ್ದಾನೆ? ನಿನ್ನೊಳಗೆ ವಾಸ ಮಾಡ್ತಾ ಇದ್ದಾನೆ. ಅವ್ರು ತಿಳ್ಕೊಳ್ಳುವ ರೀತಿಯಲ್ಲಿ ನಿನ್ನೊಳಗೆ ಯೇಸು ಇದ್ದಾರೆ, ನಿನ್ನೊಳಗೆ ದೇವರಿದ್ದಾರೆ, ನಿನ್ನೊಳಗೆ ಪವಿತ್ರಾತ್ಮ ಇದ್ದಾರೆ ಗುರುತಿಸುವ ರೀತಿಯಲ್ಲಿ ನೀನು ದೇವರ ಪಟ್ಟಣವಾಗಿದೆ. ಅಲ್ಲಲ್ಲೂಯ್ಯ. ನೀನೇನಾಗಿದೆ? ದೇವರ ಪಟ್ಟಣವಾಗಿ ದೇವರು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದು ಹೇಳುವ ರೀತಿ ದೇವರು ಮಾಡುತ್ತಾನೆ. ಇಸ್ರೇಲಿನ ಸದಮಲ ಸ್ವಾಮಿಯ ಚಿಯೋನ್ ಎಂದು ಕೊಂಡಾಡು. ಯಾರ ಚಿಯೋನು? ಇಸ್ರೇಲರ ಸದಮಲ ಸ್ವಾಮಿಯ ಚಿಯೋನ್ ನೀನು. ಅಂದ್ರೆ ದೇವರಿಗೆ ನೀನು ಪ್ರೈವೇಟ್ ಪ್ರಾಪರ್ಟಿ, ದೇವರಿಗೆ ಸಂಬಂಧಪಟ್ಟವನು ನೀನು, ದೇವರಿಗೆ ಸ್ವಂತದವನು ನೀನು. ದೇವರು ನಿನ್ನ ಜೊತೆ ಇದ್ದಾರೆ ಎಂದು ಹೇಳುವ ರೀತಿಯಲ್ಲಿ ಕರ್ತನು ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ಅಲ್ಲಲ್ಲೂಯ್ಯ. ಆದ ಕಾರಣ ಕೆಲವೊಂದು ನೋವುಗಳು ಬರುವಾಗ, ವೇದನೆಗಳು ಬರುವಾಗ, ಹಿಂಸೆಗಳು ಬರುವಾಗ, ತಿರಸ್ಕಾರಗಳು ಬರುವಾಗ ಸೋತು ಹೋಗಬಾರದು, ನಾವು ಕುಗ್ಗಿ ಹೋಗಬಾರದು. ದೃಢವಾಗಿ ನಂಬಿಕೆಯಲ್ಲಿ ನಿಲ್ಲಬೇಕು. ನಾವು ದೃಢವಾಗಿ ನಂಬಿಕೆಗೋಸ್ಕರ ನಂಬಿಕೆಯಲ್ಲಿ ನಿಲ್ಲಬೇಕು. ನಂಬಿಕೆಗೋಸ್ಕರ ನಂಬಿಕೆಯಲ್ಲಿ ನಿಲ್ಲಬೇಕು. ಸೈತನ ಉದ್ದೇಶನ ನಂಬಿಕೆ ಹಾಳು ಮಾಡುದು. ಸೈತನ ಉದ್ದೇಶನು ಒಂದು ವಾಕ್ಯ ಓದಿ, ಪ್ರಕಟಣೆ 2:10, ರೆವಲ್ಯೂಷನ್ 2:10. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಈಗ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕೆ. ಸೆರೆಮನೆ ಅಂದ್ರೆ ಏನು ಗೊತ್ತುಂಟು? ಸೈತಾನನ ಸೆರೆಮನೆ ಅಂದ್ರೆ ಕೆಲವು ರೋಗಗಳಾಗಿರ್ಬೋದು, ಕೆಲವು ವ್ಯಾಧಿಗಳಾಗಿರ್ಬೋದು, ಕೆಲವು ಉಪದ್ರವಗಳಾಗಿರ್ಬೋದು, ಕೆಲವು ಆರ್ಥಿಕ ಕೊರತೆಗಳಾಗಿರ್ಬೋದು, ಕೆಲಸ ಕಳ್ಕೊಳ್ಳುವ ಪರಿಸ್ಥಿತಿಗಳಾಗಿರ್ಬೋದು, ಕುಟುಂಬದಲ್ಲಿ ಜಗಳಗಳಾಗಿರ್ಬೋದು, ಅಥವಾ ಕೇಸ್ಗಳಾಗಿರ್ಬೋದು, ಪೊಲೀಸ್ ಕೇಸ್, ಕೋರ್ಟ್ ಕೇಸ್, ಯಾವುದೇ ವಿಧವಾಗಿ ಸೆರೆಮನೆಗೆ ಆತನ ಹಾಕ್ಲಿಕ್ಕೆ ನೋಡ್ತಾನೆ. ಈ ಸೆರೆಮನೆಯಲ್ಲಿ ನೆಗೆ ಹಾಕಿದ ನಂತರ ಅವನು ಎದುರು ನೋಡುವಂಥದ್ದು ಏನು ಗೊತ್ತುಂಟ? ದುಷ್ಪ್ರೇರಣೆ. ನಮಗೆ ನೋಡುವಂಥದ್ದು ಏನು ಗೊತ್ತುಂಟ? ದುಷ್ಪ್ರೇರಣೆ ಎದುರು ನೋಡ್ತಾ. ದುಷ್ಪ್ರೇರಣೆ ಅರ್ಥ ಏನು ಗೊತ್ತುಂಟ? ದೇವರನ್ನು ಪ್ರೀತಿ ಮಾಡಲ್ಲ, ದೇವರು ಇನ್ನು ಆರಾಧನೆ ಮಾಡುವುದಿಲ್ಲ, ಇನ್ನು ನಾನು ಪ್ರಾರ್ಥಿಸುವುದಿಲ್ಲ, ಇನ್ನು ನನಗೆ ಕ್ರಿಸ್ತ ನಂಬಿಕೆ ಬೇಡ. ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನ ಏನ್ ಮಾಡ್ತಾನೆ? ಕೆಲವರನ್ನು ಸೆರೆಮನೆ. ಅಂತ ಸಂದರ್ಭದಲ್ಲಿ ಕೂಡ ನಾವು ಏನ್ ಮಾಡ್ಬೇಕು ಗೊತ್ತುಂಟ? ನಂಬಿಕೆ ಬಿಡಬಾರದು. ಸೈತಾನನ ಒಂದು ತಂತ್ರ ಇದು. ಸೈತಾನನೇನಾಗಿದೆ? ತಂತ್ರವಾಗಿದೆ. ದುಷ್ಪ್ರೇರಣೆಗೆ ಮುಂದಿನ ವಾಕ್ಯ ಓದಿ, ಮುಂದಿನ ಭಾಗ ಓದಿ. ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟ. 10 ದಿವಸ ಎಂದ್ರೆ ಅರ್ಥ ತಾತ್ಕಾಲಿಕ. 10 ದಿವಸ ಅಂದ್ರೆ ಏನು? ಬದಲು ಕೈ ಕೊಟ್ಟೇಳಿ, ನಿನ್ನ ಜೀವಿತದ ಕಷ್ಟ, ಸಮಸ್ಯೆ, ದುಃಖ ತಾತ್ಕಾಲಿಕ, ಟೆಂಪರರಿ. ಆ ವಾಕ್ಯ ಓದಿರ್ಬೇಕು. ನೀವು ಓದಿದ್ದೀರಾ ಬೈಬಲ್ ಅಲ್ಲಿ? 1 ಪೇತ್ರ 1:6 ಇಲ್ಲಿಂದ ಬರಲಿಟ್ಟು 1 ಪೀಟರ್ 1:6. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವರಾಗಿದ್ದರು. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ. ಬದಲಿಗೆ ಹೇಳಿ, ಸ್ವಲ್ಪ ಕಾಲ ಮಾತ್ರ. ಇದರ ಮೇಲೆ ಜಯ ಹೊಂದಕ್ಕೆ ಹೋಗುತ್ತೆ. ಅಲ್ಲಲ್ಲೂಯ್ಯ.
ನನಗೆ ದೇವರು ಟ್ರೈನಿಂಗ್ ಕೊಟ್ಟದ್ದು 26-27 ವರ್ಷದ ಸೇವೆ ಅನುಭವ ನನಗಿದ್ರು, ಕರೆಕ್ಟಾಗಿ ಟ್ರೈನಿಂಗ್ ಕೊಟ್ಟದ್ದು 2016ನೇ ಇಸ್ವಿಯ ನಂತರ. ಈ ದುರಾತ್ಮ ಶಕ್ತಿ ಹೇಗೆ ಹೋರಾಟ ಮಾಡಬೇಕು, ಹೇಗೆ ಜಯಿಸಬೇಕೆಂಬುದಾಗಿ. ಅಲ್ಲಲ್ಲಯ್ಯ, ಹೇಗೆ ಇವುಗಳನ್ನು ನಾನು ಇವತ್ತು ನಮ್ಮ ಇದರ ಅಧಿಕಾರದ ಕುರಿತು ಅದೊಂದು 2ನೇ ಭಾಗ ಅಧಿಕಾರದ ಕುರಿತು ಮಾತಾಡ್ಬೇಕಂತ ಬಯಸಿದೆ. ಆದರೆ ದೇವರು ಏನು ಮಾತಾಡಬೇಕು ಅದನ್ನೇ ನಾವು ಮಾತಾಡಬೇಕಾಗುತ್ತದೆ. ಅಲ್ಲಲ್ಲಯ್ಯ, ನನಗೆ ಅಂದ್ರೆ ಅದು ಕೆಲವೊಂದು ಭಾಗ ನಮ್ಮ ಮಾತಾಡಲ್ಲ, ಒಂದು ಭಾಗ ಮಾತ್ರ ಒಂದು ವಿಷಯ ಮಾತ್ರ ಮಾತಾಡ್ತಾನೆ. ಕಳೆದ ಒಂದು ಭಾನುವಾರ ರಾತ್ರಿಯಿಂದ ನನಗೆ ಭಯಂಕರ ಸೊಂಟ ನೋವು ಸ್ಟಾರ್ಟ್ ಆಯಿತು. ಹೊರದ ನಾನು ನಡಿಲಿಕ್ಕೆ ಆಗ್ತಿಲ್ಲ, ಭಾರಿ ಕಷ್ಟ ನೋವನ್ನು ಅನುಭವಿಸ್ತಾ ಇದ್ದೆ ನಾನು. ಮೊನ್ನೆ ದಿವಸ ಪ್ರೇಯರ್ಗೆ ಬಂದ ಪ್ರವೀಣ್ ಬದರ್ ಹೇಳಿದ್ರು, ಇದು ಏನ್ ಹೇಳ್ತಾ ಇದ್ದಾರೆ, ಗ್ಯಾಸ್ ಅದು ಮಾತ್ರ ಅದು ತರಬೇಕಂತ ಕೇಳಿದ್ರಲ್ಲಿ ಅಲ್ಲ, ಕೇಳಿದ್ರಲ್ಲ? ಗ್ಯಾಸ್ ಅಲ್ಲ ಅಂತ ಹೇಳಿದೆ ನಾನು, ಅದಕ್ಕೆ ಬೇರೆ ಮದ್ದು ಉಂಟು. ಅಲ್ಲಲ್ಯ, ಒಂದು ಇದು ಉಂಟು, ಅಲ್ಲಲ್ಯ, ಒಂದು ಗಾದೆ ಉಂಟು, ಲಾತೋಂಕ ಬೂತು ಬಾತೊಮ್ಮೆ ನೈ ಮಾನಿಗ ನೈ ಜಾಯಿಗ. ಅರ್ಥ ಇದಲ್ಲ, ಸೈತಾನನಿಗೆ ಕೆಲವೊಂದು ಇದು ಕೊಡ್ಬೇಕಾಗುತ್ತದೆ, ಕಿಕ್ಕು ಕೊಡ್ಬೇಕಾಗ್ತದೆ. ಒಮ್ಮೆ ಈ ಕೆನಿತ್ ಹಿಗನ್ ಅವರು ಕರ್ತನ ಯೇಸು ಸ್ವಾಮಿಯೊಂದಿಗೆ ನೇರವಾಗಿ ಮಾತಾಡ್ತಿದ್ರು ಪ್ರಾರ್ಥನೆಯಲ್ಲೂ. ನೇರ ದರ್ಶನ ಯೇಸು ಅವರಿಗೆ ಕೊಟ್ಟರು. ಅದು 1-2 ನಿಮಿಷ ಅಲ್ಲ, 10 ನಿಮಿಷವಲ್ಲ, ಗಂಟೆ ಕಟ್ಟಲೆ ಮಾತಾಡ್ತಾ ಇದ್ದಾರೆ. ಯೇಸು ಅವರಿಗೆ ಮಾತಾಡ್ತಾ ಇದ್ದಾರೆ, ಕೆಲವು ರಹಸ್ಯಗಳು ಹೇಳ್ಕೊಡ್ತಾ ಇದ್ದಾರೆ ಅವರಿಗೆ. ಅದು ವಿಷಯ ಏನಂದ್ರೆ, ಯೇಸು ಕ್ರಿಸ್ತನ ಸ್ವರ ಇವರ ಕಿವಿಯ ಕಡೆಗೆ ಅಸ್ಪಷ್ಟವಾಗಿ ಬರ್ತಾ ಇದೆ. ಅದಕ್ಕೆ ಒಂದು ಕಾರಣ, ಮಧ್ಯದಲ್ಲಿ ಒಂದು ದುರಾತ್ಮ ಬಂದು ತೊಂದರೆ ಮಾಡ್ತದೆ, ಕ್ರೀಚ್ ಕ್ರೀಚ್ ಅಂತ ಶಬ್ದ ಮಾಡ್ತಾ ಇದೆ, ತೊಂದರೆ ಮಾಡ್ತಾ ಇದೆ. ಅದರಿಂದ ಯೇಸು ಕ್ರಿಸ್ತನಿಂದ ಮಾತಾಡುವಂತ ಒಂದು ಮಾತು ಇವರ ಕಿವಿ ಸರಿಯಾಗಿ ಬರ್ತಾ ಇಲ್ಲ, ಅಸ್ಪಷ್ಟವಾಗಿ. ಇವ್ರು ನೋಡ್ತಾ ಇದ್ದಾರೆ, ಯೇಸು ಯಾಕೆ ಇದನ್ನು ಗದರಿಸ್ತಾ ಇಲ್ಲ, ಯಾಕೆ ಇದನ್ನು ಓಡಿಸ್ತಾರೆ. ವೇಟ್ ಮಾಡಿದ್ರು, ತಾಳ್ಮೆ ತಪ್ಪಿ ಹೋಯ್ತು ಇವರದ್ದು. ಕೊನೆಗೆ ಯೇಸು ನಾಮದ್ರೆ ಬಿಟ್ಟೋಗು ಪಿಶಾಚ್ ಅಂತ ಹೇಳ್ಬಿಟ್ಟು ಕುಯ್ ಅಂತ ಶಬ್ದ ಮಾಡೋದು ಓಡಿ ಹೋಯ್ತು. ಆಗ ಯೇಸು ಹೇಳಿದ್ರು, ನೀನು ಇದನ್ನು ಮಾಡುವವರೆಗೆ ನಾನು ಇದನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ನೀನಿದನ್ನು ಮಾಡುವವರೆಗೆ ನನಗಿದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಯೇಸು ಸಭೆಗೆ ಅಧಿಕಾರ ಕೊಟ್ಟ ಮೇಲೆ ಎಷ್ಟಂಗೆ ಅರ್ಥ ಆಗ್ತಾ ಇದೆ. ಇವತ್ತು ನನ್ನ ನೋವು ಗುಣ ಮಾಡ್ಲಿಕ್ಕೆ ಯೇಸು ಬರ್ಬೇಕಂತ ಕಾಯಬೇಡಿ, ಯೇಸುವೇ ಗುಣಪಡಿಸು. ಯೇಸು ಆಲ್ರೆಡಿ ಗುಣಪಡಿಸಿದ್ದೇನೆ ನಾನು ನಿನ್ನನ್ನು ಸಿಲುಬೆಯಲ್ಲಿ 2000 ವರ್ಷಗಳ ಹಿಂದೆ. ಅದನ್ನು ಹೊಂದಿಕೊಳ್ಳಬೇಕು. ಎಷ್ಟಂಗೆ ಅರ್ಥ ಆಗ್ತಾ ಇದೆ. ಸೌಖ್ಯ ಆಲ್ರೆಡಿ ಕೊಟ್ಟ ನೋಡಿ. 1 ಪೇತ್ರ 24 ಏನೇನು ಹೇಳ್ತದೆ ನೋಡಿ, ಸೌಖ್ಯ ಕೊಡುತ್ತೇನೆ ಅಂತ ಹೇಳಿದಾನೆ, ಕೊಡಲಾಗಿದೆ. ಭಾಷಣದ ಮೂಲಕ ಸೌಖ್ಯವು ಸಿಗುತ್ತದೆ ಅಂತ ಹೇಳ್ತದೆ, ಸಿಕ್ಕಿದೆ ಅಂತ ಹೇಳ್ತದೆ ನೋಡಿ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಹೇರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಗುಣವಾಗುತ್ತದ? ಆಲ್ರೆಡಿ ಸೌಖ್ಯ ಸಿಕ್ಕಿದೆ. ಯೇಸು ಏನ್ ಹೇಳ್ತಾನೆ, ನಾನು ಸೌಖ್ಯ ಕೊಟ್ಟಿದ್ದೇನೆ, ಇದನ್ನು ಹೊಂದಿಕೋ. ನೀನು ಹೇಗೆ ಹೊಂದಿಕೊಳ್ಳುವುದು? ನಂಬಿಕೆಯಿಂದಲೇ. ಹೌದು. ಹೇಗೆ ಹೊಂದಿಕೊಳ್ಳಬಹುದು? ಮಾತಾಡೋದ್ರ ಮೂಲಕ. ಎಷ್ಟು ಅರ್ಥ ಆಗ್ತಾ ಇದೆ? ಮಾತನಾಡೋದ್ರ ಮೂಲಕ ನಾವು ಅದನ್ನು ಹೊಂದಿಕೊಳ್ಳಬೇಕು. ಪರಿಸ್ಥಿತಿಗಳ ಮೇಲೆ ನಿಮಗೆ ಅಧಿಕಾರ ದೇವರು ಕೊಟ್ಟಿದ್ದಾನೆ. ಅರ್ಥ ಇದಲ್ಲ? ಆದ ಕಾರಣ ಇವತ್ತು ಪ್ರೇಯರ್ಗೆ ಬಂದ್ರು ಅಷ್ಟು ನನ್ನ ಕಡೆಗೆ ನೋಡ್ತಾ ಇದ್ದಾರೆ. ಹೋಯ್ತಾ? ಅದು ಹೋಯ್ತು. ಹೇಗೆ ಓಡಿಸಿ ಬಿಟ್ಟೆ ನಾನು. ಹಲ್ಲೆಲೂಯಾ, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಮುಟ್ಲಿಕ್ಕೆ ಆಗಲ್ಲ. ಪ್ರೈಸ್ ಗಾಡ್. ಅಂದ್ರೆ ನಮ್ಮ ಅಧಿಕಾರ, ನಮ್ಮ ಸ್ಥಾನದ ನಿಲ್ಲುವಾಗ ಯಾವುದು ನಮ್ಮ ಮುಟ್ಲಿಕ್ಕಾಗಲ್ಲ, ತಡೆದು ನಿಲ್ಲಿಸ್ಲಿಕ್ಕೆ ಆಗಲ್ಲ. ದೇವರು ನಮಗೆ ಆಲ್ರೆಡಿ ಅಧಿಕಾರ ಕೊಟ್ಟಿದ್ದಾನೆ. ಸಭೆ ತನ್ನ ಅಧಿಕಾರ ತಿಳಿಯದ ನಿಮಿತ್ತ ಇವತ್ತು ಏನಾಗಿದೆ, ಕಷ್ಟದಲ್ಲಿ ಹಾದು ಹೋಗುತ್ತಾ ಇದೆ, ದುಃಖದಲ್ಲಿ ಹಾದು ಹೋಗುತ್ತಾ ಇದೆ. ನಿರಾಶೆ ಬರ್ತದೆ, ನಿರಾಶಾತ್ಮ ಬಿಟ್ಟು ಹೋಗು. ಹಲ್ಲೆಲೂಯಾ. ತಲೆನೋವು ಬರ್ತದೆ, ಏಸು ನಾಮನಿ ತಲೆನೋವು, ಅಯ್ಯೋ ಈ ತಲೆನೋವು ಅದು ಸ್ವೀಕಾರ ಮಾಡಬೇಡಿ, ಅದನ್ನು ಓಡಿಸ್ಬೇಕು. ಕೆಲವೊಬ್ರು ಹೇಳ್ತಾರೆ, ಮೈಗೆಲ್ಲ ನೋವು, ಏನೋ ಸ್ವಲ್ಪ ಬಿಸಿ ಆದಾಗೆ ಅಂತ ಮೈ ಎಲ್ಲ ಬಿಸಿಗೆ ಹೇಳ್ತಾರೆ. ಅದನ್ನು ಮಾತಾಡಬೇಡಿ. ಅದನ್ನು ಮಾತ್ರ ಸೈತಾನಿಗೆ ಎಂಟ್ರಿ ಕೊಡ್ತೇನೆ, ಅವಕಾಶ ಕೊಡ್ತೇನೆ. ಸೈತಾನ ಪರ್ಮಿಷನ್ ಅಲ್ಲಿ ಬರಲ್ಲ. ನೀವು ಅದನ್ನು ಮಾತಾಡ್ತಾ ಹೋದ್ರೆ, ಮೊನ್ನೆ ದಿವಸ ಯಾವಾಗ ಎಲ್ಲಿಯ ಮಧ್ಯೆಗೊಳ್ಳುವುದಿಲ್ಲ, ಇಲ್ಲಿಯೇ ಬಂದದ್ದು ಒಂದು ಕುಟುಂಬ
ಒಂದು ಕಡೆಯಿಂದ. ಅವರ ತಂದೆ ಕೆಲವು ಸಮಯದಿಂದ, ಕೆಲವು ತಿಂಗಳಿಂದ ತೀರಿ ಹೋದಂಥ ಸಂದರ್ಭದಲ್ಲಿ ಅವರ ಸ್ಮಶಾನದಲ್ಲಿ ಅವ್ರ ತಂದೆಯನ್ನು ಹೂಳಿಡುವ ಸಂದರ್ಭ ಅವರಿಗೊಂದು ದರ್ಶನ ಕಂಡ್ರಂತೆ. ಕಿವಿಯಲ್ಲಿ ಸ್ಪಷ್ಟವಾದ ಒಂದು ವಾರ್ತೆ ಕೇಳ್ತಾ ಇದ್ದಾರೆ, ಇನ್ನು ಇದೇ ರೀತಿ 6 ಶವಗಳನ್ನು ಹೂಣ್ಲಿಕ್ಕೆ ಈ ಸಮಾಧಿಗೆ ನೀನು ಬರ್ತೀಯ ಎಂಬುದಾಗಿ. ಅದನ್ನು ಬಂದು ಗಂಡನ ಬಳಿ ಮಾತಾಡಿದ್ರು, ಮಗನ ಬಳಿ ಮಾತಾಡಿದ್ರು, ಸಂಬಂಧಿಕರ ಮತ್ತೆ ಮಾತಾಡಿದ್ರು, ನೆರೆಕೆಯರು ಅದನ್ನೇ ಮಾಡ್ತಿದ್ರು. ಹೀಗೆ ಕೇಳಿದ್ದು, ಹೀಗೆ ದರ್ಶನ ನೋಡಿದೆ, ನಾನು ನೋಡಿದೆ ಎಂಬುದಾಗಿ ಅದನ್ನು ನಂಬಿದ್ರು ಅವರು. ಏನು ಮಾಡುದು ಅಂತ ಹೀಗೆ ಆಗ್ತದೆ ಅವ್ರು ನಂಬಿದ ಹಾಗೆ 5 ಜನ ಸತ್ತು ಹೋದ್ರು. ಅವಾಗ ಕೆಲವು ದಿವಸ ಕೇಳ್ತಿದ್ರಂತೆ, ಜಸ್ಟ್ ಈಗ ಇತ್ತೀಚೆಗೆ ಕೇಳ್ತಿದ್ದೆ, ಕೆಲವೊಂದು 1 ವಾರದ ಹಿಂದೆ ಕೇಳ್ತಿದ್ರಂತೆ, 7ನೇವನು ಯಾರು ಸ್ವಾಮಿ, 7ನೇವರು ಸ್ವಾಮಿ ಯೇಸುವೆ, 7ನೇವರು ಯಾರು, 7ನೇವನು ಯಾರು ಅಂತ, 7ನೇ ಸಭೆ ಯಾರದಂತ. ಅವ್ರ ಮನೆ ಮುಂದೆ ಅವತ್ತೇ ಅವ್ರ ನೆರೆಕೆಯವರು ಯಾರೊಬ್ಬರು ಆಕ್ಸಿಡೆಂಟ್, ಅವ್ರ ಕಣ್ಣ ಮುಂದೆನೆ ಸತ್ತು ಹೋದ್ರು, ಆಕ್ಸಿಡೆಂಟ್ ಆಗಿ ಅವ್ರ ಮನೆ ಮುಂದೆನೆ. ಸೈತಾನ್ ನನಗೆ ಏನ್ ಬೇಕು ಗೊತ್ತುಂಟ, ಯಾವುದೇ ನೆಗೆಟಿವ್ ದರ್ಶನ, ನೆಗೆಟಿವ್ ಕನಸು ಬಂದ್ರೆ ಅದನ್ನು ಒಪ್ಪಬೇಡಿ, ನಂಬಬೇಡಿ, ಅದರ ಬಗ್ಗೆನೇ ಮಾತಾಡಲಿಕ್ಕೆ ಹೋಗಬೇಡಿ, ಅದಕ್ಕೆ ದೂರಾಗಿ ಮಾತಾಡಿ, ಅದು ಬ್ರೇಕ್ ಮಾಡಿಬೇಡಿ, ಡಿಸ್ಕನೆಕ್ಟ್ ಮಾಡಿ. ಜ್ವರ ಬರ್ತದೆ, ಅಯ್ಯೋ ಜ್ವರ ಬರುವ ಹಾಗೆ ಅಲ್ಲ, ಆಗ ಸಿಂಟಮ್ಸ್ ಬಂದಾಗ ಹೇಳಬೇಕು, ಏಸು ನಾಮದಲ್ಲಿ ಜ್ವರದ ಸ್ಪ್ರೇ ಬಿಟ್ಟು. ಎಷ್ಟು ಅರ್ಥ ಆಗ್ತಾ ಇದೆ? ನೀವು ಅವಕಾಶ ಕೊಡಬಾರ್ದು, ಅದನ್ನು ನಂಬಬಾರದು. ಸೈತಾನನ ಸುಳ್ಳುಗಳನ್ನು ನಂಬಲಿಕ್ಕೆ ನಾವು ಹೋಗಬಾರದು. ಸೈತಾನನ ಸುಳ್ಳುಗಳನ್ನು ನಂಬಬಾರದು. ಅವನು ನಂಬಿಸ್ಲಿಕ್ಕೆ ನೋಡ್ತಾನೆ. ಅಥಾರಿಟಿ ಬೇಕು, ಅಧಿಕಾರ ನಮಗೆ ಕೊಟ್ಟಿದ್ದಾನೆ. ಲೂಕ 19 ಹೇಳ್ತದೆ, ಅವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲ ಅಂದ್ರೇನು? ಎಲ್ಲ ರೋಗ, ಮಂತ್ರವಾದ, ಎಲ್ಲ ಸಾಲ, ಬಾಧೆ, ಕೊರತೆ, ಸಮಸ್ತ ಬಲನ್ನು ತುಳಿಯುವುದಕ್ಕೆ ಅಧಿಕಾರ ಆಲ್ರೆಡಿ ದೇವರು ಕೊಟ್ಟಿದ್ದಾನೆ. ಪುನಃ ದೇವರಿಗೆ ನಾವು ಹೇಳಲಿಕ್ಕೆ ಆಗಲ್ಲ, ನೀನೇ ಮಾಡು, ನಾನು ಮಾಡಿದ್ದೇನೆ, ಅಧಿಕಾರ ಕೊಟ್ಟಾಗಿದೆ. ದೇವರೇ ಮಾಡುವುದಾದ್ರೆ ಅಧಿಕಾರ ಯಾಕೆ ಕೊಡಬೇಕು ಸಭೆಗೆ? ದೇವರೆಲ್ಲ ಮಾಡುವುದಾದ್ರೆ ಸಭೆಗೆ ಯಾಕೆ ಅಧಿಕಾರ ಕೊಡಬೇಕು? ಎಷ್ಟು ಅರ್ಥ ಆಗ್ತಾ ಇದೆ? ದೇವರು ಆಲ್ರೆಡಿ ನಮಗೆ ಅಧಿಕಾರ ಕೊಟ್ಟು, ಸಭೆಗೆ ಅಧಿಕಾರ ಕೊಟ್ಟು ನೀನು ಮಾಡಂಬುದಾಗಿ. ಸಭೆ ಇವತ್ತು ಮಾಡ್ತಾ ಇಲ್ಲ ಅದನ್ನು. ಪರಿಸ್ಥಿತಿಗೆ ಎದುರಾಗಿ ಮಾತಾಡಬೇಕು ನೀವು. ಹಲ್ಲೆಲೂಯ. ನಿಮಗೆ ಎದುರಾದ ಬೆಟ್ಟಕ್ಕೆ ಎದುರಾಗಿ ಮಾತಾಡಬೇಕು. ಆ ಸಮಸ್ಯೆ ತಕ್ಷಣ ಕೆಲವೊಂದು ಲಕ್ಷಣ ನಿಮಗೆ ಕಾಣ್ಲಿಕ್ಕಿಲ್ಲ. ಈ ಸಾಲದ ಬೆಟ್ಟ ಬಿಟ್ಟೋಗ್ಲಿ ಮಾತಾಡೋದು ಬಿಡಬೇಡಿ. ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೇನೆ, ಆದಿಕಾಂಡ 1:2. ಈಗ ತುಂಬ ಸಮಯದ ಅಭಾವ ಉಂಟು. ಆದಿಯಲ್ಲಿ ಯೆಹೋವನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದನು, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಭೂಮಿಯು ಕ್ರಮದಲ್ಲಿ ಬರಿದಾಗಿತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರ ಆತ್ಮವು ಜಲಸಮೂಹಗಳ ಮೇಲೆ ಚಲಿಸ್ತಾ ಇತ್ತಂತ ವಾಕ್ಯ ಹೇಳ್ತದೆ. ಆದಿಯಲ್ಲಿ ಉಂಟು ಮಾಡಿದ ಭೂಮಿ ಒಳ್ಳೆ ಭೂಮಿ, ಸುಂದರವಾದ ಭೂಮಿ. ಆದಿ ಅಂದರೆ ಕೋಟಿ ಬಿಲಿಯ ಗಟ್ಟಲೆ ವರ್ಷಗಳ ಹಿಂದಿನ ಚರಿತ್ರೆ. ಅದು ಎಷ್ಟು ವರ್ಷ ಅಂತ ಹೇಳಿಕ್ಕೆ ಆಗಲ್ಲ. ಸುಂದರ ಸ್ಪಷ್ಟವಾದ ಸಂಪೂರ್ಣ ಭೂಮಿ ದೇವರು ಉಂಟು ಮಾಡಿದ ನಂತರ ಸೈತಾನನ ಬಿಡುವಿಕೆಯಿಂದ ಈ ಭೂಮಿಯ ಮೇಲೆ ಭೂಮಿ ತನ್ನ ಕ್ರಮ ಕಳ್ಕೊಂಡು ಬಿಡ್ತು. ದೊಬ್ಬಲ್ಪಟ್ಟ ಸೈತಾನ ಕ್ರಮ ಕಳ್ಕೊಂಡು ಬಿಡ್ತು. ಈ ಕ್ರಮವಿಲ್ಲದ ಭೂಮಿ 6,000 ವರ್ಷಗಳಿಂದ ದೇವರು ಕ್ರಮಪಡಿಸಿದ. ಅದು ಕ್ರಮಪಡಿಸೋ 3ನೇ ವಾಕ್ಯ ಓದಿ ನೋಡುವ. 1:3 ಆದಿಕಾಂಡ. ಆಗ ದೇವರು ಏನ್ ಮಾಡ್ತಾನೆ? ಮಾತಾಡ್ತಾನೆ. ದೇವರಿಗೆ ಮಾತಾಡ್ಬೇಕಾಯ್ತು. ಬೆಳಕನ್ನು ತರಬೇಕಾದ್ರೆ, ಕ್ರಮವಿಲ್ಲದಕ್ಕೆ ಕ್ರಮ ತರಬೇಕಾದ್ರೆ ದೇವರಿಗೆ ದೇವರು ಮಾತಾಡಿದ. ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಬಾಯಿ ತೆರೆದ. ಮಾತಾಡಿದಂತ ಮಾತು ಯಾರು? ಯೇಸು. ಆ ವಚನ ಯಾರು? ಯೇಸು. ವಚನ ಹೊರಟಾಗ ಪವಿತ್ರಾತ್ಮ ವೆಯ್ಟ್ ಮಾಡ್ತಾರೆ ಕಾರ್ಯ ಮಾಡಲಿಕ್ಕೆ. ನಿಮ್ಮ ಬಾಯಿಂದ ಹೊರಡುವಂತ ಮಾತು ಬರುವಾಗ ಪವಿತ್ರಾತ್ಮ ಕಾರ್ಯ ಮಾಡ್ತಾ ಇದ್ದಾನೆ, ವೆಯ್ಟ್ ಮಾಡ್ತಾ ಇದ್ದಾನೆ. ಯಾಕೆ ವೆಯ್ಟ್ ಮಾಡ್ತಾನೆ ಪವಿತ್ರಾತ್ಮನ ಗೊತ್ತುಂಟ? ನಾವು ಮಾತಾಡೋದು ಏನು ಗೊತ್ತುಂಟ?
ಅಯ್ಯೋ ಈ ತಲೆನೋವು ಹೋಗ್ತಾನೆ ಇಲ್ಲ, ಎಷ್ಟು ವರ್ಷ ಆಯ್ತು, ಎಷ್ಟು ಆಸ್ಪತ್ರೆಗೆ ಹೋದೆ, ಎಷ್ಟು ಎದುರಿಗೆ ತೋರಿಸಿ ಬಿಟ್ಟು ಹೋಗ್ತಾನೇ ಇಲ್ಲ. ಮೊನ್ನೆ ಒಬ್ಬರು ಇಲ್ಲಿ ಬಂದಿದ್ರು ಪ್ರೇಯರ್ ಮಾಡುವಾಗ ಅವ್ರು ಹೇಳ್ತಾರೆ, ಎಷ್ಟು 14 ವರ್ಷದಿಂದ ಕಾಲು ನೋವಂತೆ, ಆಕ್ಸಿಡೆಂಟ್ ಆಗಿತ್ತು, ಏನು ಸಮಥಿಂಗ್ ಏನಾಗಿತ್ತು, ತುಂಬ ಸರ್ಜರಿ ಕೂಡ ಆಗಿದೆ, ನೋವು ಬಿಟ್ಟು ಹೋಗ್ತಾ ಇಲ್ಲ, ಭಾರಿ ವೇದನೆ. ನಾನು ಪ್ರೇಯರ್ ಮಾಡ್ಲಿಕ್ಕೆ ಹೋಗುವಾಗ 14 ವರ್ಷದಿಂದ ನಾನು ತುಂಬ ಆಸ್ಪತ್ರೆಗೆ ಹೋಗಿ ಆಗಿದೆ ಅಂತ ಅವ್ರು ಹೇಳಿಬಿಟ್ರು. ಅಂದ್ರೆ ಅವರು ಅಪನಂಬಿಕೆ ಮಾತಾಡ್ತಾ ಇದ್ದಾರೆ. ಬಂದಿದ್ದಾರೆ ಪ್ರೇಯರ್ಗೆ, ಅದು ತೊಂದರೆ ಇಲ್ಲ, ಕಾಲು ತುಂಡಾದ್ರೂ ದೇವ್ರ ಗುಣ ಮಾಡ್ತಾನೆ. ಇಲ್ಲೊಬ್ಬರು ಬಂದ್ರು ಹಾಸನದಿಂದ, ಮೊನ್ನೆ ಭಾನುವಾರನೇ, ಯಾರಿಗೂ ಗಮನಿಸಿ ಗೊತ್ತಿಲ್ಲ, ಸ್ವಲ್ಪ ಕಪ್ಪಾಗಿದ್ರು, ದಪ್ಪದ, ಓ ಇಲ್ಲಿ ವೈಟ್ ಅಂಡ್ ವೈಟ್ ಹಾಕೊಂಡು ಎಷ್ಟು ಜನ ನೋಡಿದಿರಿ. ಅವ್ರ ಕಾಲು, ಅವ್ರು ಹೇಳ್ತಾ ಇದ್ದಾರೆ, ಅವ್ರ ಜೊತೆ ಬಂದವ್ರು ಕೂಡ ಹೇಳಿದ್ರು ತೋರಿಸದ ಆಸ್ಪತ್ರೆ ಇಲ್ಲ ಅಂತೆ. ಎಷ್ಟು ಕೇಳಿದಿರಿ? ತೋರಿಸದ ಆಸ್ಪತ್ರೆ ಇಲ್ಲ ಅಂತೆ. ಅವತ್ತು ಪ್ರಾರ್ಥನೆ ಮಾಡಿದಾಗ ಕಂಪ್ಲೀಟ್ ದೇವರು ಒಂದು ಸ್ಪಾಟ್ ಗುಣ ಮಾಡಿದ್ರು, ಸೌಖ್ಯ ಕೊಟ್ರು. ನಾನು ಯಾಕೆ ಹೇಳ್ತೇನೆ, ನಮಗೆ ಅಧಿಕಾರ ದೇವರು ಕೊಟ್ಟಿದ್ದಾನೆ. ನೀವು ನಿಮ್ಮ ಸಿಂಪ್ಟಮ್ಸ್ ಮಾತಾಡ್ಲಿಕ್ಕೆ ಹೋಗಬೇಡಿ, ನಿಮ್ಮ ರೋಗದ ಕುರಿತು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಬೇಡಿ, ಅದನ್ನು ಓಡಿಸ್ಬೇಕು. ಅದಕ್ಕೆ ದೂರಾಗಿ ಮಾತಾಡಿ, ತಕ್ಷಣ ಏನು ಸಂಭವಿಸ್ಲಿಕ್ಕಿಲ್ಲ. ಕೆಲವೊಮ್ಮೆ ನೀವು ಬೋರ್ ಆಗ, ಅಂದರೆ ನೀವು ಮಾತಾಡುವಾಗ ನೀವು ಮಾತಾಡೋದು ವಾಕ್ಯ ವಚನ ಮಾತಾಡಿ, ಅದು ಸಂಭವಿಸುತ್ತದೆ. ಪವಿತ್ರಾತ್ಮ ನೀವು ಮಾತುಗಳನ್ನು ತಗೊಂಡು ಅಲ್ಲಿ ಕಾರ್ಯ ಮಾಡ್ತಾನೆ. ಅಲ್ಲಲ್ಲೂಯ್ಯ, ಅರ್ಥ ಆಗ್ತಾ ಇದೆಯಾ? ಯೋಬ 22-28 ಓದಿ, ಜಾಬ್ 22-28 ಎರಡು ಭಾಷೆಯಲ್ಲಿ ಓದಿ, ಇಂಗ್ಲಿಷ್ ಮತ್ತು ಕನ್ನಡ. ಯಾವುದನ್ನು ಸಂಕಲ್ಪಿಸಿಕೊಳ್ಳುವೆಯೋ ಆದ್ರೆ ಸಂಕಲ್ಪಿಸಿ ಅಂತ ಇಲ್ಲಿ ಕನ್ನಡದಲ್ಲಿ ಇದ್ರೆ, ಇಂಗ್ಲಿಷ್ ಅಲ್ಲಿ ಕ್ಲಿಯರ್ ಉಂಟು, ಯು ವಿಲ್ ಆಲ್ಸೋ ಡಿಕ್ಲೇರ್ ಎ ಥಿಂಗ್ and it will be established. ಅರ್ಥ ಆಗ್ತಾ ಇದೆಯಾ? ನೀನು ಏನು ಡಿಕ್ಲೇರ್ ಮಾಡ್ತೀಯ, ಏನು ಘೋಷಿಸುತ್ತೀಯಲ್ಲ, ಅದು ಸಂಭವಿಸುತ್ತದೆ. ಹಲ್ಲೆಲೂಯಾ. ಏನು ಘೋಷಣೆ ಮಾಡ್ತೀಯ, ಯಾಕಂದ್ರೆ ಅಧಿಕಾರ ಕೊಟ್ಟಾಗಿದೆ ದೇವರು ನಮಗೆ. ಎಲ್ಲರೂ ನನಗೆ ಕರ್ತನ ಯೇಸು ಕ್ರಿಸ್ತನು ರೋಗದ ಮೇಲೆ, ವ್ಯಾಧಿಯ ಮೇಲೆ, ಪರಿಸ್ಥಿತಿಗಳ ಮೇಲೆ, ಸೈತಾನನ ಮೇಲೆ, ಮಂತ್ರವಾದ ಶಕ್ತಿಗಳ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಮಾತಾಡಿ, ಹೀಗೆ ಹೇಳ್ಬೇಡಿ, ಜ್ವರ ಬಿಟ್ಟು ಹೋಗು, ಜ್ವರ ಬಿಟ್ಟು ಹೋಗು, ಜ್ವರ ಬಿಟ್ಟು ಹೋಗು, ಅದು ಹೋಗೋದಿಲ್ಲ ಅಂತ ಹೇಳಿದೆ, ಬಿಟ್ಟು ಹೋಗು, ಇಲ್ಲ ಇಲ್ಲಿ ಇರ್ತೇನೆ ಅಂತ ಹೇಳಿದೆ. ನೀವೇನು ಬಿಡ್ಬೇಕು? ಹಾಗೆ ಅಲ್ಲ, ಹೇಗೆ ಹೇಳ್ಬೇಕು? ನಾಯನ್ ಹೇಗೆ, ಎಷ್ಟು ನಾಯನ್ನು ಓಡಿಸಿದ್ದೀರಿ? ಎಷ್ಟು ನಾಯನ್ನು ಓಡಿಸಿದ ಅನುಭವ ಇದೆ? ಹೇಗೆ ಓಡಿಸ್ತೀರಿ ನಾಯನ್ನು? ಟಾಮಿ ಹೋಗು ಹೋಗು, ಟಾಮಿ ಹೋಗು ಹೋಗು, ಅದು ಇಲ್ಲ ಹೋಗಲ್ಲ, ಇಲ್ಲಿ ಇರ್ತೇನೆ ಅಂತ ಹೇಳಿದೆ. ಪುನಃ ನಿಮ್ಮ ಮೇಲೆ ಬರ್ತದೆ, ಅದೆಲ್ಲ ನಾಲಿಗೆಂದೆಲ್ಲ ನಿಮ್ಮ ಇದೆಲ್ಲ ಮಾಡ್ತಾ ಇರ್ತದೆ. ಟಾಮಿ ಹೋಗು, ಇಲ್ಲ ಹೋಗೋದೇ ಇಲ್ಲ. ಮತ್ತೆ ಹೇಗೆ ಓಡಿಸ್ತೀರ ಅದನ್ನು? ಟಾಮಿ ಹೋಗು, ಒಂದೇ ಕ್ಷಣ ಓಡಿಬಿಡ್ತದೆ ಅದು. ಟಾಮಿಯನ್ನು ಹೇಗೆ ಓಡಿಸ್ಬೇಕೀಗ ನಾವು? ಟಾಮಿ ಯಾರು? ಟಾಮಿ ಯಾರು? ಪ್ರೈಸ್ ಗಾಡ್. ಅರ್ಥ ಆಗ್ತದೆಯಾ? ಟಾಮಿಯನ್ನು ಓಡಿಸಿದಾಗಿ ಟಾಮಿಯನ್ನು ಓಡಿಸ್ಬೇಕು ನಾವು. ಪ್ರೀತಿಯ ಭಾಷೆ ಗೊತ್ತಿಲ್ಲ ಟಾಮಿಗೆ. ಅರ್ಥ ಆಗ್ತಾ ಇದೆಯಾ? ಕಮಾಂಡಿಂಗ್ ಅಂದ್ರೆ ಅದು ಹಾಗೆ ಇರಬೇಕು, ನಮ್ಮ ಕಮಾಂಡಿಂಗ್ಗಳು. ಹಲ್ಲೆಲೂಯಾ. ಯಾವುದೇ ಪರಿಸ್ಥಿತಿ ನಿಮ್ಮ ಕುಟುಂಬದಲ್ಲಿ ಇರಲಿ, ನಿಮ್ಮ ಮನೆಯಲ್ಲಿ ಇರಲಿ, ಕೆಲಸ ಸ್ಥಳದಲ್ಲಿರಲಿ, ಅದಕ್ಕೆ ಎದುರಾಗಿ ಅಲ್ಲಿ ಕಾರ್ಯಗಳನ್ನು ಮಾಡುವಾಗೆ ದೇವರು ನಿಮಗೆ ಅಧಿಕಾರ ಕೊಟ್ಟಿದ್ದಾನೆ. ಅದನ್ನು ಬದಲಾಯಿಸಲಿಕ್ಕೆ ನಮಗೆ ಅಧಿಕಾರ ಇದೆ. ಇನ್ನೊಂದು ವಾಕ್ಯ ಓದಿ, ಏಷ್ಯಾ 44:26, ಐಸೈಯಾ 44:26, ಏಷ್ಯಾ 44:26. ನನ್ನ ಸೇವಕನ ಮಾತನ್ನು ಸ್ಥಾಪಿಸಿ, ಏನು? ನನ್ನ ಸೇವಕನ, ಇಂಗ್ಲಿಷ್ ಅಲ್ಲಿ ಹೂ ಕನ್ಫರ್ಮ್ಸ್ ದ ವರ್ಡ್ ಆಫ್ ಹಿಸ್ ಸರ್ವೆಂಟ್. ನನ್ನ ಸೇವಕನ ಮಾತನ್ನು ನಾನು ಸ್ಥಾಪಿಸುತ್ತೇನೆ. ದೇವರೇನು ಹೇಳ್ತಿದ್ದಾನೆ? ನನ್ನ ಸೇವಕನ ಮಾತನ್ನು ಸ್ಥಾಪಿಸ್ತಾ, ಎಸ್ಟಾಬ್ಲಿಷ್. ಏಷ್ಯಾ 51:16 ಓದಿ, ಐಸೈಯಾ 51:16. ಆಕಾಶವನ್ನು ನಿಲ್ಲಿಸಬೇಕೆಂತಲೂ ಭೂಲೋಕವನ್ನು ಸ್ಥಾಪಿಸಬೇಕೆಂತಲೂ, ಚಿಯೋನಿಗೆ ನೀನು ನನ್ನ ಜನವೆಂದು ಹೇಳಬೇಕೆಂತಲೂ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟು ನನ್ನ ಕೈಯ ನೆರಳಿನಲ್ಲಿ ನಿನ್ನನ್ನು ಎಲ್ಲಿ ವಾಕ್ಯ ಇಟ್ಟಿದ್ದಾನೆ ದೇವರು? ಹೇಳಿ, ನನ್ನ ಬಾಯಲ್ಲಿ. ಆ ಬಾಯಲ್ಲಿಟ್ಟ ಮಾತು ಹೊರಗೆ ಬರಬೇಕು.
ಮಾತಾಡಬೇಕು ನಾವು. ಅರ್ಥ ಆಗ್ತಾ ಇದೆಯಾ? ಸಾಲ ಇದ್ರೆ ಸಾಲಕ್ಕೆ ಎದುರು ಮಾತಾಡಿ. ಅದು ಇನ್ಯಾವುದೇ ತಡೆ ಇದೆ ಅದಕ್ಕೆ ಎದುರಾಗಿ ಮಾತಾಡಿ. ಅದು 100% ಆ ಬೆಟ್ಟ ನೀಗುತ್ತದೆ. ಕಾಣ್ತೀರಿ, ನೀವು ನೋಡ್ತೀರಿ, ಕಾಣ್ಲಿಕ್ಕೆ ಹೋಗ್ತೀರಿ, ನೋಡ್ಲಿಕ್ಕೆ ಹೋಗ್ತೀರಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಈ ಉಪವಾಸ ಪ್ರಾರ್ಥನೆಯಲ್ಲಿ ನಮಗೆ ಕಲ್ಲಿನಿಂದ ಬಿಡುಗಡೆ ಸಿಕ್ಕಿತು, ಟೊಯ್ಲೆದು ಬಿಡುಗಡೆ ಸಿಕ್ಕಿತ್ತು, ನೀರಿದು ಬಿಡುಗಡೆ ಸಿಕ್ಕಿತು, ಅನೇಕ ಬಿಡುಗಡೆ ದೇವರು ಕೊಟ್ಟರು. ಅರ್ಥ ಆಗೋರಿಗೆ ಮಾತ್ರ ಅರ್ಥ ಆಯ್ತು, ಎಲ್ಲರಿಗೆ ಅರ್ಥ ಆಗಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಕಲ್ಲಿನ ಬಿಡುಗಡೆ ಭಯಂಕರ ಬಿಡುಗಡೆ ಅದು. ಹಲ್ಲೆಲೂಯಾ, ಎಲ್ಲ ಬಿಡುಗಡೆ ಅದ್ಭುತವಾದ ಬಿಡುಗಡೆ ಆಗಿತ್ತು. ಭಯಂಕರವಾದ ಅದ್ಭುತವಾದ ಬಿಡುಗಡೆಯನ್ನು ಕೊಟ್ಟನು ಎಲ್ಲ ಭಾಗಗಳಲ್ಲಿ. ದೇವರು ನಾವು ಏನು ಪ್ರಾರ್ಥನೆ ಮಾಡ್ತೇವೆ, ಏನು ಮಾತಾಡ್ತೇವೆ, ಅದಕ್ಕೆ ದೇವರು ಮಾನ್ಯತೆ ಕೊಡುತ್ತಾನೆ. ಅದು ರೋಮ 8:28 ಪುನಃ ಬರುವುದಾದರೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ತನ್ನನ್ನು ಪ್ರೀತಿಸುವರ ಹಿತಕ್ಕಾಗಿ ದೇವರು ಏನ್ ಮಾಡ್ತಾನಂತ ಎಲ್ಲವನ್ನು ಇವತ್ತು ನೀವು ನೋವನ್ನು ಅನುಭವಿಸ್ತಾ ಇರಬಹುದು ಕೆಲವೊಂದು ಭಾಗಗಳಲ್ಲಿ. ಅದನ್ನು ದೇವರು ಏನಾಗಿ ಬದಲಿಸ್ತಾನೆ? ಕೀರ್ತನೆ 35:5-6 ವಾಕ್ಯಕ್ಕೆ ಬನ್ನಿ. Psalm chapter 35 and 6. ಆತನ ಕೋಪೋಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳುಕೊಂಡರು, ಮುಂಜಾನೆ ಹರ್ಷಧ್ವನಿ. ಎಲ್ಲರಡಿ, ನನ್ನ ಜೀವಿತದ ಸಂಜೆಯ ದುಃಖ ಮುಂಜಾನೆಯ ಹರ್ಷಧ್ವನಿಯಾಗಿ ಕೇಳಿ ಬರುವುದು. ಪುನಃ ಹೇಳಿ, ನನ್ನ ಜೀವಿತದ ಸಂಜೆಯ ದುಃಖವು ಮುಂಜಾನೆಯ ಹರ್ಷಧ್ವನಿಯಾಗಿ ಮಾರ್ಪಡ್ಲಿಕ್ಕೆ ಹೋಗ್ತದೆ. ಹಲ್ಲೆಲೂಯಾ, ದೇವರು ಇದನ್ನು ಮಾಡ್ಲಿಕ್ಕೆ ಹೋಗುತ್ತಾನೆ. ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವ. ಇನ್ನು ಮಾತಾಡ್ತಾ ಹೋದ್ರೆ ಮಾತಾಡ್ತಾನೆ ಹೋಗಿರ್ಬೇಕು. ಎಲ್ಲದನ್ನು ತಗೊಳ್ಳಿ, ನಿಮ್ಮ ಪರಿಸ್ಥಿತಿಗಳು ಎದುರಾಗಿ ನೀವು ಮಾತನಾಡ್ರಿ. ರತಲೆ ಮೇಸೆಂದರಿ ಕತಲಬ ಕಸು ಕೊತೋರಿಮ. ಯಾರಿಗೆ ಪ್ರಾರ್ಥನೆ ಅವಶ್ಯಕತೆ ಉಂಟಾ? ಪ್ರಾರ್ಥನೆ ಅವಶ್ಯಕತೆ ಇದೆಯಾ? ಏನು? ಕರ್ತನೆ, ಸಹೋದರ ಹರೀಶ್ ಅವರಿಗೆ ಪ್ರಾರ್ಥಿಸ್ತಾನೆ. ಅವರ ಜೀವಿತಕ್ಕೆ ಬೇಕಾದಂತ ಬಿಡುಗಡೆ ಕೊಟ್ಟು ನಡೆಸು. ವಿಶೇಷವಾಗಿ ಅವರ ಫೈನಾನ್ಸ್ ವಿಷಯದಲ್ಲಿ ಅದ್ಭುತ ಬ್ರೇಕ್ ಸಂಭವಿಸಲಿ ಯೇಸುವಿನ ನಾಮದಲ್ಲಿ. ಅದಕ್ಕೆ ಎದುರಾದ ತಡೆಗಳು ಅಡಿಯಲಿ, ಅಂಧಕಾರ ಬಲಗಳು ಅಡಿಯಲಿ, ಎಲ್ಲ ಬ್ಲಾಕೇಜ್ಗಳು ಬಿಟ್ಟೋಗಲಿ. ಇನ್ಯಾರಿಗಾದರೂ ಅಂದ ಮೂಲ ಯೇಸುವಿನ ಅಧಿಕಾರದ ನಾಮದಲ್ಲಿ ಸಹೋದರ ಪ್ರಸಾದ್ ಅವರ ಶೋಲ್ಡರ್ ಮೇಲೆ ಹೊಳುವಂತ ರೋಗತ್ವವನ್ನು ಗದರಿಸ್ತಾ ಇದ್ದೇನೆ. ಔಟ್ ಜೀಸಸ್, ಔಟ್ ಜೀಸಸ್, ಫ್ರೀ ಆಗಲಿ. ಔಟ್ ಜೀಸಸ್, ಫ್ರೀ ಆಗಲಿ. ಔಟ್ ಜೀಸಸ್, ಫ್ರೀ ಆಗಲಿ. ಎತ್ತದಲೆ ಮೂಲ ಯೇಸುವಿನ ನಾಮದಲ್ಲಿ ಆ ಶೋಲ್ಡರ್ ಬಂಧಿಸಿರುವ ಬಂಧನ ಅಡಿಯಲಿ. ಈಗಲೇ ಅದು ಬಿಟ್ಟೋಗ್ಲಿ. ಸೈತನ ಹಿಡಿತದ ಮೇಲೆ ಪರಿಶುದ್ಧಾತ್ಮನ ಅಗ್ನಿ ಇಳಿಯಲಿ. ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತೊಳೆದಕ್ಕೆ ಅಧಿಕಾರ ನನ್ನ ಹೆಸರು ಕೊಟ್ಟಿದ್ದಾನೆ. ಆದ್ರಿಂದ ಅದಕ್ಕೆ ಕೇಳಿ ಮಾಡಿದ್ದೇನೆ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಔಟ್ ಜೀಸಸ್, ಔಟ್ ಇನ್ ಜೀಸಸ್, ಔಟ್ ಇನ್ ಜೀಸಸ್. ಎತ್ತದಲೆ ಪೋಣ ಪೋಣದೆ ಸ್ಪರ್ಶ ಇಲ್ಲ ಕಾಣೋ ಸೈಡ್. ಆಮೆನ್. ಓಕೆ, ಪ್ರೈಸ್ ಗಾಡ್. ಏನಾಗ್ತದೆ? ಕೊಲೆಸ್ಟರಾಲ್ ಜಾಸ್ತಿ ಉಂಟಂತೆ, ಮತ್ತೆ ಉಪ್ಪಿನ ಅಂಶ ಎಲ್ಲ ಇದು ಸ್ಕ್ಯಾನ್ ಎಲ್ಲ ಮಾಡಿದ್ದೇವೆ. ಇನ್ನು 15 ದಿವಸ ಬಿಟ್ಟು ಪುನಃ ಮಾಡ್ಲಿಕ್ಕೆ ಎಕ್ಸ್ರೇ ತೆಗಿಲಿಕ್ಕೆ ಹೇಳಿದ್ದಾರೆ. ಅದು ಈ ದಿನದಲ್ಲಿ ಇದು ತುಂಬಾ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಉಂಟಂತ ಹೇಳ್ತಾರೆ. ಅದು ಮಾತಾಡಬೇಡಿ, ಹೇಳಿ. ಯೇಸುವಿನ ನಾಮದಲ್ಲಿ ವೇದರು ಹೇಳಿದಂತಹ ಹಾರ್ಟ್ ಅಟ್ಯಾಕ್ ಸಂಬಂಧವಾದ ಆ ಮಾತನ್ನು, ನನ್ನ ಮೇಲೆ ಹೇಳಿದ ಮಾತನ್ನು ರದ್ದು ಮಾಡುತ್ತೇನೆ, ರದ್ದು ಮಾಡುತ್ತೇನೆ. ಯೇಸುವಿನ ನಾಮದಲ್ಲಿ ನಾನು ಜೀವಿಸುತ್ತೇನೆ, ದೀರ್ಘಾಯುಷ್ಯವುಳ್ಳವಳಾಗಿ ಜೀವಿಸುತ್ತೇನೆ. ನಾನು ಸಾಯುವುದಿಲ್ಲ. ಯೇಸು ಕ್ರಿಸ್ತನ ಕ್ರಿಯೆ ಜೀವದಿಂದಿದ್ದು ಯೇಸು ಕ್ರಿಸ್ತನ ಕ್ರಿಯೆಗಳನ್ನು ಸಾರುವೆನು. ನಾನು ಆರೋಗ್ಯವುಳ್ಳವಳು. ಆಮೆನ್. ಯೇಸುವಿನ ಅಧಿಕಾರದ ನಾಮದಲ್ಲಿ ಎಲ್ಲ ಕೊಲೆಸ್ಟ್ರಾಲ್ ಬಿಟ್ಟು ಹೋಗಲಿ, ಎಲ್ಲ ವಿಧವಾದ ಉಪ್ಪಿನ ಅಂಶ ಎಲ್ಲ ನಾರ್ಮಲ್ ಆಗಿ ಬರಲಿ, ಎಲ್ಲ ಶರೀರ ಬಲದ ಬಿಟ್ಟು ಹೋಗಲಿ.
ಎಲ್ಲ ಸ್ಪಿರಿಟ್ಗಳನ್ನು ಯೇಸುನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಔಟ್ ಇನ್ ಜೀಸಸ್. ರೋಗಾತ್ಮ ಸ್ಪಿರಿಟ್ಗಳನ್ನು ಈ ತಾಯಿಯ ಶರೀರ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದಾನೆ. ಕರ್ತನ ಯೇಸು ಕ್ರಿಸ್ತನ ಭಾಷಣಗಳ ಮೂಲಕ ತಾಯಿ ಗುಣಮತ್ ಫ್ರೀ ಆಗಲಿ. ಕರ್ತನ ನೆಕ್ಸ್ಟ್ ರಿಪೋರ್ಟ್ ಎಲ್ಲ ನಾರ್ಮಲ್ ಬರಲಿ. ನೆಕ್ಸ್ಟ್ ಎಲ್ಲ ರಿಪೋರ್ಟ್ ನಾರ್ಮಲ್ ಬರಲಿ. ಯೇಸುನ ಹೆಸರು ತಂದೆ. ಓಕೆ, ಪ್ರೈಸ್ ಗಾಡ್. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನ ಪಾದಕ್ಕೆ ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕೆ ಸ್ತೋತ್ರ. ಕೂಡಿ ಬಂದ ಪ್ರತಿಯೊಬ್ಬರನ್ನು ನಿನ್ನ ಪವಿತ್ರವಾದ ಕರಗಳಿಗೆ ಒಪ್ಪಿಸಿಕೊಡ್ತಾನೆ. ಪ್ರತಿಯೊಬ್ಬನ ಹೆಸರಾಗಿ ಆಶೀರ್ವದಿಸು. ತಿರುಗಿ ಮನೆಗೆ ಹೋಗುವಾಗ ಅವರು ಪ್ರಯಾಣಿಸುವಂತ ವಾಹನ, ನಡೆಯುವಂತ ದಾರಿ ಎಲ್ಲ ನೀನು ಅದನ್ನೇ ಒಪ್ಪಿಸಿಕೊಡು. ಸುರಕ್ಷಿತವಾಗಿ ತಮ್ಮ ಮನೆಗೆ ಹೋಗಿ ಮುಟ್ಟುವಂತೆ ಸಹಾಯ ಮಾಡಬೇಕು ಕರ್ತನೆ ಕೇಳಿಕೊಳ್ತೇನೆ. ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಮಾನ ಮಹಿಮೆ ನಿನ್ನ ನಾಮಕ್ಕೆ ಮಾತ್ರ ಸಲ್ಲಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯ ದೇವರೇ, ಆಮೆನ್. ಕರ್ತನೆ ತಂದೆಯ ದೇವರ ಪ್ರೀತಿ, ಕರ್ತನ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಪರಿಪಾಲನೆಯು ಇಂದಿಗೂ ಎಂದಿಗೂ ಸದಾಕಾಲ ನಮ್ಮೆಲ್ಲರ ಜೊತೆಲಿ ಇರಲಿ. ಯೇಸುವಿನ ರಕ್ತಕ್ಕೆ ಜಯ. ಜಯ ಕೊಟ್ಟ ದೇವರಿಗೆ ಹಲ್ಲೆಲೂಯಾ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಆನೆ ಇಲ್ಲ, 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 ಆನೆ ಇಲ್ಲ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ರಕ್ತದಲ್ಲಿ ಜಯ ನಮ್ಮದೇ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ, ಯೇಸು ನಾಮದಲ್ಲಿ ಜಯ ನಮ್ಮದೇ. ಹಲ್ಲೆಲೂಯಾ. ಬೋಲೋ ಯೇಸು ಮಸೀಹ್ ಕಿ, ಬೋಲೋ ಯೇಸು ಮಸೀಹ್ ಕಿ. ಓಕೆ.